we've been studying through the death will letter. In other words, the last letter of Paul before he was martyred. ಈ ಒಂದು ಪೌಲನು ಆತನು ಕೊನೆಯ ಒಂದು ಗಳಿಗೆಯ ಕೊನೆಯ ಸಮಯದಲ್ಲಿ ಇನ್ನೇನು ರಕ್ತಸಾಕ್ಷಿಯಾಗಿ ಸಾಯುವುದಕ್ಕಿರುವಂತ ಕೊನೆಯ ಒಂದು ಚಿತ್ತದ ಪತ್ರವನ್ನ ಆತನು ಬರೆಯುವುದನ್ನು ನಾವು ನೋಡುತ್ತೇವೆ. This is one of the pastoral epistle. ಇದೊಂದು ಕುರುಬನು ಬರೆಯುವಂತ ಅಥವಾ ಪಾಸ್ಟರಲ್ ಕುರುಬರಿಗಾಗಿ ಬರೆದಿರುವ ಸಭಾಪಾಲಕರಿಗಾಗಿ ಬರೆದಿರುವಂತಹ ಪತ್ರಿಕೆಯಾಗಿ ಇದನ್ನ ನಾವು ನೋಡುವಂತರಾಗಿದ್ದೇವೆ. We looked at First Timothy, Titus, and now we are looking at, in that order, these three pastoral epistles. ನಾವು ಒಂದು ತಿಮೋತಿ ತೀತನಿಗೆ ಬರೆದ ಪತ್ರಿಕೆ ಮತ್ತು ಎರಡನೇ ತಿಮೋತಿಯನ್ನು ಈಗ ನಾವು ನೋಡ್ತಾ ಇದ್ದೇವೆ. ಇದೆಲ್ಲವೂ ಕೂಡ ಸಭಾಪಾಲಕರಿಗೆ ಬರೆದಿರುವಂತಹ ಪತ್ರಿಕೆಗಳಾಗಿ ನಾವು ಕ್ರಮವಾಗಿ ನೋಡುತ್ತೇವೆ. We took First Timothy and Titus and then Second Timothy, even though the Bible order is different, because that's the way it was written. ನಾವು ಈ ರೀತಿಯಾಗಿ ಅಧ್ಯಯನ ಮಾಡಿದ್ದೇವೆ. ಒಂದು ತಿಮೋತಿ, ಅದಾದ ನಂತರ ತೀತನಿಗೆ ಬರೆದ ಪತ್ರಿಕೆ, ಅದಾದ ನಂತರ ಎರಡು ತಿಮೋತಿ. ಆದ್ರೆ ಸತ್ಯವೇದದಲ್ಲಿ ಕ್ರಮ ಒಂದು ತಿಮೋತಿ, ಎರಡು ತಿಮೋತಿ, ತೀತ ಇರುವಂತದ್ದಾಗಿದೆ. ಆದ್ರೆ ನಿಜವಾದಂತ ಕ್ರಮ ಮೊದಲನೇ ಕ್ರಮವಾಗಿರುವಂತದ್ದಾಗಿದೆ. And Timothy was his beloved child. ತಿಮೋತಿಯನ್ನು ಆತನಿಗೆ ಪ್ರಿಯನಾದ ಮಗನಾಗಿದ್ದನು. And he is passing on the baton in the race to the next person. Timothy is beloved son. ತಿಮೋತಿ ತನ್ನ ಪ್ರಿಯ ಮಗನಾಗಿರುವಂತ ತಿಮೋತಿಯನಿಗೆ ಆ ಒಂದು ಬ್ಯಾಟಾನ್ ಆ ಒಂದು ಸಂಗತಿಯನ್ನ ಆತನು ಹಸ್ತಾಂತರಿಸುವಂತದ್ದನ್ನ ನಾವು ನೋಡುವಂತರಾಗಿದ್ದೇವೆ ಆ ಕ್ರೈಸ್ತಿಯ ಓಟದಲ್ಲಿ. We saw chapter 1 last week. ಕಳೆದ ವಾರದಲ್ಲಿ ನಾವು 1ನೇ ಅಧ್ಯಾಯವನ್ನ ನಾವು ನೋಡುತ್ತಾ ಬಂದಿದ್ದೇವೆ. After the greeting, he thanked God for Timothy because of his sincere faith. ಆತನು ಆ ಒಂದು ವಂದನಾರ್ಪಣವನ್ನ ಅಥವಾ ಆತನು ವಂದನೆಗಳನ್ನ ತಿಳಿಸುವವನಾಗಿ, ಅದಾದ ನಂತರ ತಿಮೋತಿಯನು ಆತನು ಯಾವ ರೀತಿಯಾಗಿ ನಂಬಿಕೆಯಲ್ಲಿ ದೃಢನಾಗಿದ್ದನು ಎಂಬುದಾಗಿರುವಂತಹ ಸಂಗತಿಯನ್ನ ತಿಳಿಸುವುದಕ್ಕೆ ಮುಂದಾಗಿದ್ದಾನೆ. He credited his mother and grandmother for the godly upbringing of Timothy. ತಿಮೋತಿಯನ ತಾಯಿ ಮತ್ತು ಅಜ್ಜಿ ಅವರು ಯಾವ ರೀತಿಯಾಗಿ ಆತನನ್ನ ಆತ್ಮಿಕವಾಗಿ ಬೆಳೆಸುತ್ತಾ ಬಂದರು ಎಂಬುದಾಗಿರುವಂತಹ ಸಂಗತಿಯನ್ನ ಆ ಪೌಲನು ಆತನು ಪ್ರಶಂಸಿಸುವುದನ್ನ ನೋಡುತ್ತೇವೆ. The rest of the epistle is charging him to keep that deposit that is entrusted to him. ಮುಂದೆ ಇರುವಂತ ಆ ಒಂದು ವಚನಗಳೆಲ್ಲವೂ ಕೂಡ ಪೌಲನು ತಿಮೋತಿಯನಿಗೆ ಹಸ್ತಾಂತರಿಸಿರುವಂತ ಆ ಒಂದು ಮೌಲ್ಯ ಸಂಗತಿಯನ್ನ ಆತನು ಅದನ್ನ ಹೂಡಿಕೆಯನ್ನ ಅದನ್ನ ಮುಂದೆ ಹೇಗೆ ಅದನ್ನ ಕಾಪಾಡಿಕೊಳ್ಳಬೇಕೆಂಬುದಾಗಿರುವಂತದನ್ನ ಅದನ್ನು ಬರೀತಿದ್ದಾನೆ. He told him to fan that flame, the gift of God. ಕೃಪಾವರು ಪ್ರಜ್ವಲಿಸುವಂತೆ 6ನೇ ವಾಕ್ಯ, just challenging him to fan out the gift God has given him. ಆ ಒಂದು ಕೃಪಾ ವರವನ್ನ ಪ್ರಜ್ವಲಿಸುವ ಹಾಗೆ ನೀನು ನೋಡಿಕೋ ಎಂಬುದಾಗಿ ಕಷ್ಟಪಡು ಎಂಬುದಾಗಿ ಆತನು ತಿಳಿಸುವಂತನಾಗಿದ್ದಾನೆ. He told him, challenged him not to be ashamed of the suffering for Christ or because of Paul's imprisonment. ಕ್ರಿಸ್ತನಿಗೋಸ್ಕರ ಅಥವಾ ಕ್ರಿಸ್ತನ ನಿಮಿತ್ತವಾಗಿ ಶ್ರಮೆಯನ್ನ ಅನುಭವಿಸಬೇಕಾಗಿ ಬರುವುದಾದರೆ ನಾಚಿಕೆ ಪಡದೆಯು ಮತ್ತು ಪೌಲನ ವಿಷಯವಾಗಿ ನಾಚಿಕೆ ಪಡೆಯಬಾರದು ಎಂಬುದಾಗಿರುವಂತಹ ವಿಷಯವನ್ನ ತಿಮೋತಿಯನಿಗೆ ತಿಳಿಸುತ್ತಾ ಇದ್ದಾನೆ. He said he is a prisoner not of Rome, not of Nero, but he is a prisoner of Jesus Christ. ಪೌಲನಾತನು ತಿಳಿಸ್ತಾರೆ, ನಾನು ರೋಮ್ ಚಕ್ರವರ್ತಿ ಅಥವಾ ರೋಮ್ ಸರ್ಕಾರಕ್ಕಾಗಲಿ ನೀರೋ ಚಕ್ರವರ್ತಿಗಾಗಲಿ ನಾನು ಸೆರೆಯವನಾಗಿಲ್ಲ, ಯೇಸು ಕ್ರಿಸ್ತನಿಗೋಸ್ಕರ ನಾನು ಸೆರೆಯವನಾದಂತಹ ದಾಸನಾಗಿದ್ದೇನೆ ಎಂಬುದಾಗಿ ತಿಳಿಸುತ್ತಾನೆ. He said he is appointed to be a preacher, an apostle and a teacher. ಆತನನ್ನ ಯೇಸು ಕ್ರಿಸ್ತನು ಒಬ್ಬ ಅಪೊಸ್ತಲನನ್ನಾಗಿಯೂ ಬೋಧಕನನ್ನಾಗಿಯೂ ಪ್ರಸಂಗಕಾರನನ್ನಾಗಿಯೂ ದೇವರೇ ಕರ್ತನಾದ ಯೇಸು ಕ್ರಿಸ್ತನೇ ನೇಮಿಸಿದ್ದವನು ಇದ್ದಾನೆ ಎಂಬುದಾಗಿ ತಿಳಿಸುತ್ತಾನೆ. And he is telling Timothy and to us, if you do that faithfully, you will suffer. ಈ ಒಂದು ವಿಷಯಗಳನ್ನ ನೀವು ನಂಬಿಗಸ್ತರಾಗಿ ನೀವು ಮಾಡುವುದಾದರೆ ತಿಮೋತಿಯನಿಗೂ ನಮಗೂ ಪೌಲನು ತಿಳಿಸುವುದೇನೆಂದ್ರೆ ನೀವು ಕ್ರಿಸ್ತನ ನಿಮಿತ್ತವಾಗಿ ಹಿಂಸೆಯನ್ನು ಅನುಭವಿಸುತ್ತೀರಿ ಎಂಬುದಾಗಿ.
Then in verse 12, that is that wonderful, amazing statement of faith. I am not ashamed, and I know whom I have believed. ಆದ್ರೂ ನಾನು ನಾಚಿಕೆ ಪಡುವುದಿಲ್ಲ, ನಾನು ನಂಬಿರುವಾತನನ್ನು ಬಲ್ಲೆನು ಎಂಬುದಾಗಿರುವಂತ ಆ ಒಂದು ಪ್ರಸಿದ್ಧವಾದಂತ ವಚನವನ್ನ ನಾವಿಲ್ಲಿ ಓದುತ್ತೇವೆ. And Paul says that in Romans epistle chapter 1 also, I am not ashamed of the gospel. ಅದೇ ರೀತಿಯಾಗಿ ರೋಮಾಪುರದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯದಲ್ಲಿ ಸಹ ಪೌಲನು ಆತನು ಸುವಾರ್ತೆ ನಿಮಿತ್ತವಾಗಿ ನಾನು ನಾಚಿಕೆ ಪಡುವವನಲ್ಲ ಎಂಬುದಾಗಿ ಘೋಷಿಸುವುದನ್ನ ನಾವು ನೋಡುತ್ತೇವೆ. Then in verse 12 we saw Paul making a mention about that day. He's telling Timothy, guard what is committed till that day. ನಿನ್ನ ವಶದಲ್ಲಿಟ್ಟಿರುವುದನ್ನು ಆತನು ಆ ದಿನಕ್ಕಾಗಿ ಕಾಪಾಡುವುದಕ್ಕೆ ಶಕ್ತನಾಗಿದ್ದಾನೆಂಬುದಾಗಿ ಆತನು ತಿಳಿಸುತ್ತಾನೆ. Last week we saw that in Paul's calendar there was only 2 days. ನೋಡಿದ್ದೇವೆ ಪೌಲನ ಒಂದು ದಿನಚರಿಯಲ್ಲಿ 2 ದಿವಸಗಳು ಇರುವಂತದ್ದಾಗಿದೆ. One is this day or today. ಒಂದು ಈ ದಿನ, ಇಂದು ಎಂಬುದಾಗಿ. Today is the day of salvation. ಹಿಂದೆ ರಕ್ಷಣೆಯ ದಿವಸ ಎಂಬುದಾಗಿ ನಾವು ನೋಡುತ್ತೇವೆ. And today also is the day to serve him. ಮತ್ತು ಅದೇ ರೀತಿಯಾಗಿ ಇಂದು ಆತನನ್ನ ಸೇವಿಸುವುದಕ್ಕೆ ಇರುವಂತ ನಮಗೆ ಇರುವಂತ ಸಮಯ ಇಂದೇ ಆಗಿದೆ. If you are an unbeliever, today is the day for salvation. ಮತ್ತು ರಕ್ಷಣೆಗೆ ಇದೇ ದಿವಸವಾಗಿದೆ. And if you are a believer, this is the day to serve him. ಮತ್ತು ವಿಶ್ವಾಸಿಯಾಗಿದ್ದರೆ ಈ ದಿವಸವೇ ಆತನನ್ನ ನಾವು ಸೇವಿಸುವುದಕ್ಕೆ ಹಂಗಿನಲ್ಲಿದ್ದೇವೆ. So when Paul says that day, it is a day when a believer will stand before the judgment seat of Christ to give an account of our life after we were saved. ನಾವು ರಕ್ಷಿಸಲ್ಪಟ್ಟ ನಂತರ ಕ್ರಿಸ್ತನಿಗೋಸ್ಕರ ಜೀವಿಸಿದಂತ ಜೀವಿತಕ್ಕೋಸ್ಕರ ಅಥವಾ ಯಾವ ರೀತಿಯಾಗಿ ನಾವು ಜೀವಿಸಿದ್ದೇವೆ ಎಂಬುದಾಗಿರುವಂತ ಆ ಒಂದು ಪ್ರತಿಫಲವನ್ನ ಪಡೆಯುವುದಕ್ಕೋಸ್ಕರ ಕ್ರಿಸ್ತನ ನ್ಯಾಯಾಸನದ ಮುಂದೆ ನಿಲ್ಲುವಂತ ಆ ದಿವಸದ ಕುರಿತಾಗಿ ಪೌಲನು ಮಾತನಾಡುತ್ತಿದ್ದಾನೆ. He repeats that in chapter 4. ಇದೇ ಒಂದು ಸಂಗತಿಯನ್ನ 4ನೇ ವಚನದಲ್ಲಿ ಸಹ ಅದನ್ನು ತಿಳಿಸುತ್ತಾನೆ. And we all should live this day in the light of that day. ನಾವೆಲ್ಲರೂ ಸಹ ಆ ದಿನದ ಒಂದು ಬೆಳಕಿನಲ್ಲಿ ಇಂದು ಅಥವಾ ಈ ದಿನವನ್ನ ನಾವು ಜೀವಿಸುವವರಾಗಿರಬೇಕು. Then in chapter 1 ending last week, we saw that those who turned away from Paul at his time of need, they deserted him. ಯಾವ ರೀತಿಯಾಗಿ 1ನೇ ಅಧ್ಯಾಯದ ಕೊನೆಯದಲ್ಲಿ ಆತನ ಒಂದು ಅಗತ್ಯತೆಯ ಸಮಯದಲ್ಲಿ, ಆತನು ಕಷ್ಟದಲ್ಲಿರುವಂತ ಸಮಯದಲ್ಲಿ ಯಾವ ರೀತಿಯಾಗಿ ಅನೇಕರು ಆತನನ್ನ ಕೈಬಿಟ್ಟರು ಎಂಬುದಾಗಿ ಆತನು ಬರೆಯುತ್ತಿದ್ದಾನೆ. He mentioned the 2 men who left him. 2 ಹೆಸರುಗಳನ್ನ ಆತನು ತಿಳಿಸುತ್ತಾನೆ, ಆತನನ್ನ ಕೈಬಿಟ್ಟವರು ಎಂಬುದಾಗಿ. Then in verse 16, he told about another man who was faithful. He came to Rome. He searched him diligently, found Paul. ಇನ್ನೊಂದು ವ್ಯಕ್ತಿಯನ್ನ ಆತನು ತಿಳಿಸುತ್ತಾನೆ. ಪೌಲನ ವಿಷಯವಾಗಿ ನಾಚಿಕೆ ಪಡದೆ ಆತನು ರೋಮ್ ನಲ್ಲಿ ಬಂಧನವಾಗಿರುವಾಗ ಆತನನ್ನು ಚೆನ್ನಾಗಿ ವಿಚಾರಿಸಿ ಆತನನ್ನು ಹುಡುಕಿ ಕಂಡುಕೊಂಡನು ಎಂಬುದಾಗಿ ಬರೆಯುತ್ತಾನೆ. So there were some who were unfaithful, some who were faithful. ಕೆಲವರು ಅಪನಂಬಿಗಸ್ತರಾಗಿದ್ದರು, ಇನ್ನು ಕೆಲವರು ನಂಬಿಗಸ್ತರಾಗಿದ್ದರು ಆತನಿಗೆ. And Paul says Onesiphorus will find mercy again on that day. ಒನೇಸಿಫರನು ಆ ದಿವಸದಲ್ಲಿ ಕರ್ತನಿಂದ ಕರುಣೆಯನ್ನ ಹೊಂದುವಂತೆ ಕರ್ತನು ಅವನಿಗೆ ದಯಪಾಲಿಸಲಿ ಎಂಬುದಾಗಿ ಆತನು ತಿಳಿಸುತ್ತಾನೆ. Today, Lord willing, we will look at chapter 2, the early passage. 2ನೇ ಅಧ್ಯಾಯದ ಮೊದಲನೇ ಕೆಲವು ವಚನ ಭಾಗದ ಸಂಗತಿಗಳನ್ನ ಅಧ್ಯಯನವನ್ನ ನಾವು ನೋಡುವವರಾಗಿರೋಣ. Let's read verse 1. 1ನೇ ವಚನವನ್ನ ನಾವು ಓದಿಕೊಳ್ಳೋಣ. 2ನೇ ಅಧ್ಯಾಯ 2 ತಿಮೋಥಿ. ನನ್ನ ಮಗನೇ, ನೀನು ಕ್ರಿಸ್ತ ಯೇಸುವಿನಲ್ಲಿರುವ ಕೃಪೆಯಿಂದ ಬಲ ಹೊಂದಿದವನಾಗು. Now directly he is, after talking about faithful and unfaithful people among the believers, now he is directly addressing Timothy to be strengthened in the grace that is in Christ Jesus. ಕ್ರಿಸ್ತನಲ್ಲಿರುವಂತಹ ಕೃಪೆಯನ್ನು ಆಧಾರ ಮಾಡಿಕೊಂಡು ನೀನು ಬಲವನ್ನ ಹೊಂದು ಎಂಬುದಾಗಿ ಪೌಲನು ತಿಮೋಥಿಯನಿಗೆ ಈ ಒಂದು ಹಿನ್ನೆಲೆಯಲ್ಲಿ, ಅಂದ್ರೆ ನಂಬಿಗಸ್ತರು ಅಪನಂಬಿಗಸ್ತರು ಇರುವಂತ ಸಮಯದಲ್ಲಿ ನೀನು ಯಾವ ರೀತಿಯಾಗಿ ಇರಬೇಕೆಂಬುದಾಗಿ ಪೌಲನು ತಿಳಿಸುತ್ತಿದ್ದಾನೆ.
And so that is why he says, you then is a direct address to Timothy. ಇಲ್ಲಿ ನಾವು ನೋಡುತ್ತೇವೆ, ನೀನು ನನ್ನ ಮಗನೇ ನೀನು ಎಂಬುದಾಗಿ ಹೇಳುವಾಗ ಪೌಲನು ತಿಮೋತಿಯನಿಗೆ ನೇರವಾಗಿ ಹೇಳುವಂತಹ ಸಂಗತಿಯನ್ನ ನಾವು ನೋಡುತ್ತೇವೆ. He's not telling just be strong. ನೀನು ಬಲ ಹೊಂದಿದವನಾಗು ಎಂಬುದಾಗಿ ಸುಮ್ಮನೆ ಆತನು ಹೇಳುತ್ತಿಲ್ಲ. There are a lot of people in the world who will tell you, be strong, be positive. You hear that in the world. ಈ ಲೋಕದಲ್ಲಿ ಅನೇಕ ಜನರು ಅವರು ತಿಳಿಸುತ್ತಾರೆ, ಧೈರ್ಯದಿಂದಿರ್ರಿ, ನೀವು ಚೆನ್ನಾಗಿ ಆಲೋಚನೆ ಮಾಡುತ್ತಾ ಇರ್ರಿ ಎಂಬುದಾಗಿ ಅವರು ತಿಳಿಸ್ತಾರೆ. And there is people who tell you the art of living. ಜನರು ಅವರು ಈ ಒಂದು ಆರ್ಟ್ ಆಫ್ ಲಿವಿಂಗ್, ಯಾವ ರೀತಿಯಾಗಿ ಜೀವಿಸುವ ಕಲೆ ಎಂಬುದಾಗಿ ಅವರು ತಿಳಿಸುತ್ತಾರೆ. So Paul is not just telling be strong, he's telling be strong in the grace that is in Christ Jesus. ಸುಮ್ಮನೆ ನೀನು ಬಲ ಹೊಂದಿದವನಾಗು ಎಂಬುದಾಗಿ ಹೇಳುತ್ತಿಲ್ಲ, ನೀನು ಕ್ರಿಸ್ತ ಯೇಸುವಿನಲ್ಲಿರುವ ಕೃಪೆಯನ್ನು ಆಧಾರ ಮಾಡಿಕೊಂಡು ಬಲ ಹೊಂದಿದವನಾಗು ಎಂಬುದಾಗಿ ತಿಳಿಸ್ತಾನೆ. If it is not in Christ Jesus, we cannot be strong. ನಾವು ಕ್ರಿಸ್ತ ಯೇಸುವಿನಲ್ಲಿ ಇರದೇ ಇದ್ದರೆ ನಾವು ಬಲ ಹೊಂದಿದವರಾಗಿರುವುದಕ್ಕೆ ಸಾಧ್ಯವಿಲ್ಲ. When Paul is writing to the Philippians, in the Philippian letter, he says rejoice, but again he says rejoice in the Lord. ಪೌಲನು ಆತನು ಫಿಲಿಪಿ ಒಂದು ಪತ್ರಿಕೆಯಲ್ಲಿ ಬರೆಯುವಾಗ ಶರವಣೆಯಿಂದ ಆತನು ಹೇಳುತ್ತಾನೆ, ಸಂತೋಷಿಸಿರಿ, ಆನಂದಿಸಿರಿ, ಕರ್ತನಲ್ಲಿ ಆನಂದಿಸಿರಿ, ಸಂತೋಷಿಸಿರಿ ಎಂಬುದಾಗಿ ತಿಳಿಸುತ್ತಾನೆ. Lord, the world will say rejoice. ಲೋಕವು ಸಹ ನೀವು ಉಲ್ಲಾಸಗೊಳ್ಳಿರಿ ಎಂಬುದಾಗಿ ತಿಳಿಸುತ್ತಾರೆ. The world will say be strong, be positive. ನೀವು ಸಹ ಪಾಸಿಟಿವ್ ಆಗಿರ್ರಿ, ಸಂತೋಷದಿಂದಿರಿ, ಬಲ ಹೊಂದಿದವರಾಗಿರ್ರಿ ಎಂಬುದಾಗಿ ಬರೀ ಅವರು ಆ ರೀತಿಯಾಗಿ ತಿಳಿಸುತ್ತಾರಷ್ಟೇ. But the biblical counsel is in Christ Jesus. Otherwise you cannot be. We are weak, but it's only in Christ. That difference makes all the difference. ಈ ಒಂದು ಲೋಕ ಆ ರೀತಿಯಾಗಿ ತಿಳಿಸುವಾಗ ನಮಗೆ ತಿಳಿದಿದೆ ನಾವು ಬಲಹೀನರು ಎಂಬುದಾಗಿ. ಕ್ರಿಸ್ತ ಯೇಸುವಿನಲ್ಲಿ ಮಾತ್ರ ನಾವು ಬಲ ಹೊಂದಿದವರಾಗಿ ನಾವು ಜೀವಿಸುವುದಕ್ಕೆ ಸಾಧ್ಯ, ಇಲ್ಲದಿದ್ದರೆ ನಾವು ಸೋತು ಹೋಗುತ್ತೇವೆ. ಹಲೋ ಅಂಕಲ್. ಹಲೋ ರಾಜೇಶ್ ಬ್ರದರ್. ಬ್ರದರ್ ಕೇಳಿಸ್ತಾ ಇದೆಯಾ? ರಾಜಮೇತಿ ಹೇಳ್ತಾರೆ, ಕೇಳಿಸ್ತಾ ಇಲ್ಲ. Yeah. Can you hear now? Yes, uncle. Yes, brother. Okay. So in Philippians epistle, Paul says, I can do all things through Christ who strengthens me. ಪತ್ರಿಕೆಯಲ್ಲಿ ಕ್ರಿಸ್ತನಲ್ಲಿ ಇದ್ದುಕೊಂಡು ಎಲ್ಲವನ್ನ ನಾನು ನಡೆಸುವುದಕ್ಕೆ ಸಾಧ್ಯ ಎಂಬುದಾಗಿ ಪೌಲನು ಆತನು ತಿಳಿಸುತ್ತಾನೆ. Okay, now let's go to verse 2. ನಾವೀಗ 2ನೇ ವಚನವನ್ನ ನೋಡೋಣ. ನೀನು ನನ್ನಿಂದ ಅನೇಕ ಸಾಕ್ಷಿಗಳ ಮುಂದೆ ಕೇಳಿದ ಉಪದೇಶವನ್ನು ಇತರರಿಗೆ ಬೋಧಿಸ ಶಕ್ತರಾದ ನಂಬಿಕಸ್ಥ ಮನುಷ್ಯರಿಗೆ ಒಪ್ಪಿಸಿಕೊಡು. Okay, now Timothy has heard apostle address many kinds of diverse audiences. ತಿಮೋತಿಯನು ಅಪೊಸ್ತಲನಾದ ಪೌಲನು ಯಾವ ರೀತಿಯಾಗಿ ವಿಭಿನ್ನವಾದಂತ ಜನರನ್ನ ಆತನು ಸಂಧಿಸಿ ಆತನು ಸಂಭಾಷಣೆಯನ್ನ, ದೇವರ ವಾಕ್ಯವನ್ನ ಹಂಚಿರುವುದನ್ನ ನೋಡಿರುತ್ತಾನೆ. Paul has preached or talked or dialogued with the religious self-righteous Jews. ಸ್ವನೀತಿಯನ್ನ ಅವಲಂಬಿಸಿಕೊಂಡಿರುವಂತಹ ಯಹೂದ್ಯರೊಟ್ಟಿಗೆ ಕೂಡ ಮಾತನಾಡಿರುವಂತದನ್ನ ನೋಡುತ್ತಾನೆ. Paul has preached to the immoral Corinthians. ಅನೈತಿಕರಾದಂತ ಕೊರಿಂಥ ಪಟ್ಟಣದಲ್ಲಿರುವಂತಹ ಜನರೊಟ್ಟಿಗೂ ಕೂಡ ಪೌಲನು ಆತನು ಮಾತನಾಡಿದ್ದಾನೆ. Paul preached to the philosophers of Athens on Mars Hill. ಆ ಒಂದು ಮಾರ್ಸ್ನ ಒಂದು ಬೆಟ್ಟದಲ್ಲಿ ಆ ಒಂದು ತತ್ವಜ್ಞಾನಿಗಳಾದಂತ ಅಥೇನ್ ಜನರೊಟ್ಟಿಗೂ ಕೂಡ ಪೌಲನು ಆತನು ಮಾತನಾಡಿದ್ದಾನೆ. Timothy has heard most of this. ಈ ಸಂಗತಿಗಳನ್ನೆಲ್ಲ, ಈ ಮಾತುಕತೆಗಳನ್ನ ತಿಮೋತಿಯನ್ನು ಪೌಲನಿಂದ ಆತನು ಕೇಳಿರುತ್ತಾನೆ. When Paul preached to the Jews, it was quotation from the Old Testament scripture. ಯಹೂದ್ಯರೊಟ್ಟಿಗೆ ಆತನು ಮಾತನಾಡುವಾಗ ಪೌಲನು ಹಳೆ ಒಡಂಬಡಿಕೆಯಿಂದ ವಚನಗಳನ್ನ ಆತನು ತೆಗೆದುಕೊಂಡು ಮಾತನಾಡುತ್ತಿದ್ದನು. When he spoke to the Athenians, he spoke about the Creator God.
ಮತ್ತೆ ಅಥೇನ್ ಪಟ್ಟಣದಲ್ಲಿರುವಂತ ಜನರೊಟ್ಟಿಗೆ ಮಾತನಾಡುವಾಗ ಸೃಷ್ಟಿಕರ್ತನಾದ ದೇವರ ಕುರಿತಾಗಿ ಆತನು ಮಾತನಾಡಿದನು. You are worshipping an unknown God. I will tell you who that is. ನೀವು ತಿಳಿಯದೇ ಇರುವಂತ ದೇವರು ಎಂಬುದಾಗಿರುವಂತ ದೇವರನ್ನ ನೀವು ಆರಾಧಿಸುತ್ತಿದ್ದೀರಿ. ನಾನು ಆ ದೇವರು ಯಾರು ಎಂಬುದಾಗಿ ನಿಮಗೆ ತಿಳಿಸಿಕೊಡುತ್ತೇನೆ. So Paul addressed many kinds of people in different ways, but it was the same message at the end. ಅನೇಕ ಜನರೊಟ್ಟಿಗೆ ಆತನು ವಿಭಿನ್ನವಾಗಿ ಮಾತನಾಡಿದರೂ ಸಹ ಕೊನೆಯದಾಗಿ ಆತನು ತಲುಪುವಂತ ಒಂದು ವಿಷಯ ಒಂದೇ ಆಗಿತ್ತು. It is about Jesus Christ, his death and his burial and his resurrection, the summary of the gospel. ಅದು ಯೇಸು ಕ್ರಿಸ್ತನ ಶಿಲುಬೆಯ ಮರಣ, ಹೂಣಲ್ಪಡುವಿಕೆ ಮತ್ತು ಪುನರುತ್ಥಾನ, ಈ ಸುವಾರ್ತೆಯ ವಿಷಯವಾಗಿ ಮಾತನಾಡುತ್ತಿದ್ದಾನೆ. So Timothy has heard it, and now he is telling, what you heard from me in the presence of many witnesses, entrust to faithful men who will be able to teach others also. ಈಗ ಆತನು ತಿಳಿಸುತ್ತಿದ್ದಾನೆ, ನೀನು ನನ್ನಿಂದ ಅನೇಕ ಸಾಕ್ಷಿಗಳ ಮುಂದೆ ಕೇಳಿದ ಉಪದೇಶವನ್ನ ಇತರರಿಗೆ ಬೋಧಿಸ ಶಕ್ತನಾದ ನಂಬಿಗಸ್ತ ಮನುಷ್ಯರಿಗೆ ಒಪ್ಪಿಸಿಕೊಡು ಎಂಬುದಾಗಿ. This is what is normally known as the ministry of multiplication. ಈ ಒಂದು ವಚನದಿಂದ ನಾವು ನೋಡುವಂತದ್ದೇನೆಂದ್ರೆ, ಈ ಒಂದು ಸೇವೆಯು ಹೆಚ್ಚೆಚ್ಚಾಗಿ ಆಗುವುದನ್ನ ನಾವು ನೋಡುತ್ತೇವೆ. Apostle Paul is nearing the end of his ministry. ಅಪೊಸ್ತಲನಾದ ಪೌಲನು ಆತನು ತನ್ನ ಸೇವೆಯನ್ನ ಕೊನೆಗಾಣಿಸುತ್ತಿದ್ದಾನೆ. He is asking Timothy to entrust to reliable men. ಈಗ ಪೌಲನು ಆತನು ತಿಮೋತಿಯನಿಗೆ ಕೇಳುತ್ತಿದ್ದಾನೇನೆಂದ್ರೆ, ಈ ಒಂದು ವಿಷಯವನ್ನ ಅಥವಾ ಉಪದೇಶವನ್ನ ನಂಬಿಗಸ್ತ ಮನುಷ್ಯರಿಗೆ ಒಪ್ಪಿಸಿಕೊಡು ಎಂಬುದಾಗಿ. That they will be qualified to teach others. ಅವರು ಇತರರನ್ನ ಬೋಧಿಸುವುದಕ್ಕೆ ಅವರು ಅರ್ಹರಾಗಿರುವಂತವರು ಆಗಿರುತ್ತಾರೆ ಎಂಬುದಾಗಿ. This passage is not talking about apostolic succession like many people believe today, that the apostles are still there. Like the Roman Catholic says that their pope is succession from Peter. ಯಾವ ರೀತಿಯಾಗಿ ಅನೇಕ ಪಂಗಡಗಳಲ್ಲಿ ಒಂದು ಅಪೋಸ್ತಲರ ಕೆಳಗೆ ನಾವು ಬಂದಿದ್ದೇವೆ ಅಪೋಸ್ತಲರಾದ ಮೇಲೆ ಎಂಬುದಾಗಿ ಹೇಳುತ್ತಾರೆ. ಯಾವ ರೀತಿಯಾಗಿ ಪೋಪ್ ಪೇತ್ರನಿಂದ ಬಂದಿದ್ದಾರೆ ಎಂಬುದಾಗಿ ತಿಳಿಸುವಾಗ ಆ ರೀತಿಯಾಗಿ ಅಲ್ಲ ಇದು. It's also not ordaining like the denominations do today. ಮತ್ತು ಈ ಒಂದು ಪಂಗಡಗಳು ಒಂದು ಹಸ್ತವಾಕಿ ಅವರನ್ನು ಆರ್ಡೈನ್ ಮಾಡುವುದು, ಅವರನ್ನ ಅವರ ಮೇಲೆ ಇಟ್ಟು ಅವರನ್ನ ಸೇವೆಗೆ ಆರ್ಡೈನ್ ಮಾಡುವಂತದ್ದಲ್ಲ. It is succession of competent teachers in the churches. ಇದು ಸಭೆಯೊಳಗೆ ಈ ಒಂದು ಬೋಧನೆಯನ್ನ ಮಾಡುವುದಕ್ಕೆ ಶಕ್ತರಾಗಿರುವಂತವರಿಗೆ ಹಸ್ತಾಂತರಿಸುವಂತ ವಿಷಯವಾಗಿದೆ ಅಷ್ಟೇ. The local churches don't need the apostles or the prophets of the early church, but the local churches need able teachers of the word of God. ಈ ಒಂದು ಸ್ಥಳೀಯ ಸಭೆಯು ಅಪೋಸ್ತಲರ ಅಪೋಸ್ತಲರ ಸಂತತಿಯು ಬೇಕಾಗಿಲ್ಲ, ಆದರೆ ಅಪೋಸ್ತಲರ ಬೋಧನೆಯನ್ನು ಬೋಧಿಸುವ ಶಕ್ತರಾದಂತ ವಿಶ್ವಾಸಿಗಳು ಇದ್ದರೆ ಸಾಕು. ಬೋಧಕರು, teachers are needed. ಬೋಧಕರು ಬೇಕಾಗಿದ್ದಾರೆ. In many of our churches, the problem is we don't have sound teaching. ನಮ್ಮ ಸಭೆಗಳಲ್ಲಿ ಸಮಸ್ಯೆ ಏನಾಗಿದೆ ಅಂದ್ರೆ ಸರಿಯಾದಂತ ಬೋಧನೆಯನ್ನ ಮಾಡುವಂತ ವಿಶ್ವಾಸಿಗಳು ಕಡಿಮೆ ಆಗಿದ್ದಾರೆ. That is a great need in our assembly these days. ನಮ್ಮ ಸಭೆಗಳಲ್ಲಿ ದೊಡ್ಡ ಅಗತ್ಯತೆ ಅದೇ ಆಗಿದೆ. And in this verse we see 4 generation. ಈ ವಚನ ಭಾಗದಲ್ಲಿ 4 ಸಂತತಿಗಳನ್ನ ನಾವು ನೋಡುತ್ತೇವೆ. Generation, is it ತಲೆಮಾರು? What do you call it? Generation? 4 ಪೀಳಿಗೆಗಳು ಅಥವಾ ತಲೆಮಾರುಗಳನ್ನ ನೋಡುತ್ತೇವೆ. First is Paul and the witnesses with him. ಮೊದಲನೇದಾಗಿ ಪೌಲನು ಮತ್ತು ಆತನ ಒಟ್ಟಿಗೆ ಇದ್ದಂತ ಅನೇಕ ಸಾಕ್ಷಿಗಳು. Secondly, it is transmitted to Timothy. ಅದಾದ ನಂತರ ಆ ಒಂದು ಸಂಗತಿಯನ್ನ ಉಪದೇಶವನ್ನ ತಿಮೋತಿಯನಿಗೆ ಹಸ್ತಾಂತರವಾಗುತ್ತದೆ. Timothy is to transmit it to faithful men. ತಿಮೋತಿಯನು ಆತನು ಬೋಧಿಸ ಶಕ್ತರಾದ ನಂಬಿಗಸ್ತ ಮನುಷ್ಯರಿಗೆ ಒಪ್ಪಿಸಿಕೊಡಬೇಕು. And they in turn will teach others. ಮತ್ತು ಇತರರಿಗೆ ಬೋಧಿಸತಕ್ಕ ನಂಬಿಗಸ್ತರಾದ ಮನುಷ್ಯರು ಅಂದರೆ ಇತರರಿಗೆ ಬೋಧಿಸುವಂತಹ ಒಂದು ಸಂತತಿ ಇದೆ ಎಂಬುದಾಗಿ ನೋಡುತ್ತೇವೆ. So 4 generation we see there. ಅಲ್ಲಿ 4 ತಲೆಮಾರುಗಳನ್ನ ನಾವು ನೋಡುವವರಾಗಿದ್ದೇವೆ. This is every member evangelism. ಈ
ಒಂದು ವಿಷಯವು, ಈ ಒಂದು ಸಂಗತಿ ಎಲ್ಲಾ ಒಂದು ವಿಶ್ವಾಸಿಗಳ ಒಂದು ಇವ್ಯಾಂಜಲಿಸಂ, ಸುವಾರ್ಥ ಸೇವೆ. ಸ್ವಾರ್ಥ ಸೇವೆ ಎಂಬುದಾಗಿ ನೋಡ್ತೇವೆ. See, the truth has to be transmitted. It has to be passed on. ಸತ್ಯವು ಅದು ಹಸ್ತಾಂತರಿಸಲ್ಪಡಬೇಕು. Often it is cut off somewhere in the middle. ಅನೇಕ ಬಾರಿ ಇದು ಮಧ್ಯದಲ್ಲಿ ಮುರಿದು ಬೀಳುವಂತದ್ದಾಗಿದೆ. Somebody shared the gospel and the truth with you. ಒಬ್ಬರು ಸ್ವಾರ್ಥೆಯನ್ನ, ಸತ್ಯವನ್ನ ನಿಮ್ಮೊಟ್ಟಿಗೆ ಹಂಚಿದರು. And we believed. ನಾವು ನಂಬಿದ್ದೇವೆ. Somebody taught us the biblical truth. ನಮಗೆ ಸತ್ಯವೇದದ ಸತ್ಯಗಳನ್ನ ಯಾರೋ ಕಲಿಸಿಕೊಟ್ಟರು. Now what are we doing with it? ನಾವು ಅದನ್ನ ಇಟ್ಟುಕೊಂಡು ಏನು ಮಾಡ್ತಾ ಇದ್ದೇವೆ? You can be like the Dead Sea. ಒಂದು ಸತ್ತ ಸಮುದ್ರದ ಹಾಗೆ ಇರಬಹುದು. Or you can be like the Jordan River, like a channel. ಇಲ್ಲದಿದ್ದರೆ ನಾವು ಯೋರ್ದನ್ ಹೊಳೆಯ ಹಾಗೆ, ಹರಿಯುವ ಹೊಳೆಯ ಹಾಗೆ ನಾವು ಇರಬಹುದು. God wants us to be channels, not Dead Sea which receives but it doesn't give out. ನಾವು ಹರಿಯುವ ಹೊಳೆಯಾಗಿ, ಹರಿಯುವ ನೀರಾಗಿ ನಾವು ಇರಬೇಕು ಎಂಬುದಾಗಿ ದೇವರು ಆಶಿಸ್ತಾನೆ. ಸತ್ತ ನೀರಾಗಿ ಅಲ್ಲ, ಬರೀ ಸ್ವೀಕರಿಸಿಕೊಂಡು ಸುಮ್ಮನೆ ಇರುವಂತದ್ದಲ್ಲ. The reason why the Dead Sea is dead because it stays there. There's no outlet. ಅದು ಡೆಡ್ ಸಿ ಎಂಬುದಾಗಿ ಯಾಕೆ ಕರೆಯುತ್ತಾರೆ ಎಂಬುದಾಗಿ, ಅದಕ್ಕೆ ಒಳಗಡೆ ಕಾಲುವೆ ಇರುವಂತದ್ದಾಗಿದೆ. ಅದ್ರ ಹೊರಗೆ ಹೋಗುವಂತ ಕಾಲುವೆ, ನೀರು ಹೋಗುವುದಿಲ್ಲ. ಅದಕ್ಕೋಸ್ಕರವೇ Are you and I passing on the gospel and the teaching of the word of God? ನಾನು ನೀವುಗಳು ದೇವರ ಸುವಾರ್ತೆಯನ್ನ ಇತರರಿಗೆ ಅಥವಾ ದೇವರ ವಾಕ್ಯದ ಬೋಧನೆಯನ್ನ ಇತರರಿಗೆ ಮಾಡುತ್ತಾ ಇದ್ದೇವೋ? That is how God expects every person to be involved. Today we think that work is Ratnagar brothers' work or some full-time workers' work. No, it is not. It is every man's sharing of the word of God. ನಾವು ನೋಡುತ್ತೇವೆ, ಈ ಒಂದು ದಿವಸಗಳಲ್ಲಿ ಅನೇಕರು ಈ ರೀತಿಯಾಗಿ ಪೂರ್ಣಾವಧಿ ಸೇವೆಯಲ್ಲಿ ಇರುವಂತಹ ರತ್ನಾಕರ್ ಅಂಕಲ್ ಹಾಗೆ ಅಥವಾ ಬೇರೆ ಅಂಕಲ್ ಹಾಗೆ ಅವರ ಸೇವೆಗಳು ಅವರು ಮಾಡುವಂತದ್ದು ನಾವು ಸುಮ್ಮನೆ ಇರಬಹುದು ಎಂಬುದಾಗಿ. ಆದರೆ ಆ ರೀತಿಯಾಗಿಲ್ಲ. ಎಲ್ಲರೂ ಸಹ ನಾವು ಈ ಒಂದು ವಿಷಯ ಸುವಾರ್ತೆ ಸೇವೆಯನ್ನ ಮಾಡುವುದರಲ್ಲಿ ದೇವರ ವಾಕ್ಯವನ್ನ ಬೋಧಿಸುವಂತದ್ರ. So verse 2 teaches that very clearly to us. ವಿಷಯವನ್ನ 2ನೇ ವಚನವು ಅದು ಸ್ಪಷ್ಟವಾಗಿ ತಿಳಿಸಿಕೊಡುತ್ತೆ. Now let's read verse 3 and 4. 4 ನಾವು ಓದಿಕೊಳ್ಳೋಣ. ಕ್ರಿಸ್ತೇಸುವಿನಂತೆ ನನ್ನೊಂದಿಗೆ ಶ್ರಮೆಯನ್ನು, ಯುದ್ಧಕ್ಕೆ ಹೋಗುವ ಸೈನಿಕನು ಲೋಕ ವ್ಯವಹಾರದಲ್ಲಿ ಸಿಕ್ಕಿಕೊಳ್ಳದೆ ತನ್ನನ್ನು ಸೈನ್ಯ ಸೇರಿಸಿಕೊಂಡವನನ್ನು ಮೆಚ್ಚಿಸುವುದಕ್ಕೆ ಪ್ರಯಾಸ ಪಡುತ್ತಿರುವವನಲ್ಲವೇ? So after telling about committing this truth to faithful men who will teach others, lost you there, sorry. Yeah, after telling about transmitting it to faithful men who will teach it to others, ಈ ಒಂದು ಇತರರಿಗೆ ಬೋಧಿಸಕ್ತ ಇತರರಿಗೆ ಹಸ್ತಾಂತರದ ಕುರಿತಾಗಿ ಮಾತನಾಡಿದ ನಂತರ Paul is telling that such faithfulness to the truth will involve suffering. ಮಾಡುವಾಗ ಅದು ಶ್ರಮೆಯನ್ನ, ಅದು ನಮಗೆ ಅದು ಒಳಗಾಗ ಮಾಡುವಂತದ್ದಾಗಿದೆ. That's why he says, share in the suffering as a good soldier of Christ. ಕ್ರಿಸ್ತ ಯೇಸುವಿನ ಒಳ್ಳೆ ಸೈನಿಕನಂತೆ ನನ್ನೊಂದಿಗೆ ಶ್ರಮೆಯನ್ನು ಅನುಭವಿಸು ಎಂಬುದು. Sharing in hardship of suffering is not a common message today. ಈ ಒಂದು ಶ್ರಮೆಯನ್ನ ಒಟ್ಟಾಗಿ ನೀವು ಅನುಭವಿಸಿರಿ ಎಂಬುದಾಗಿ ಇರುವಂತ, ನಮ್ಮೊಟ್ಟಿಗೆ ಒಟ್ಟಾಗಿ ಶ್ರಮೆಯನ್ನು ಅನುಭವಿಸಿ ಎಂಬುದಾಗಿ ಹೇಳುವಂತ ಸಂಗತಿಯು ಅದು ಸಾಮಾನ್ಯವಾದಂತ ಒಂದು ಸಂದೇಶ ಈ ಒಂದು ದಿವಸಗಳಲ್ಲಿ ಅಲ್ಲ. What we hear mostly is a comfort message. ನಾವು ಅನೇಕ ಬಾರಿ ನಾವು ಕೇಳುವಂತ ಮೆಸೇಜ್ಗಳು, ಸಂದೇಶಗಳು ನಮಗೆ ಅನುಕೂಲವಾದಂತದ್ದೇ ಆಗಿದೆ. It's a prosperity message. It's a TV
healing, miracles. If you believe the Lord, everything will be dandy. It will be fine and blessing. That's the kind of, very few preachers talk about suffering as you faithfully serve the Lord. ಅನೇಕರು ಈ ಒಂದು ದಿವಸಗಳಲ್ಲಿ ನಿಮಗೆ ಚೆನ್ನಾಗಿ ಎಲ್ಲವೂ ಒಳ್ಳೇದಾಗುತ್ತದೆ, ಅಭಿವೃದ್ಧಿ ಆಗುತ್ತದೆ, ರೋಗಶಾಂತಿ ಆಗುತ್ತದೆ, ಯೇಸು ಕ್ರಿಸ್ತನನ್ನು ನಂಬಿದರೆ ಎಲ್ಲವೂ ಕೂಡ ಒಳ್ಳೆ ರೀತಿಯಾಗಿ ನೀವು ಜೀವಿಸಬಹುದು ಎಂಬುದಾಗಿ ತಿಳಿಸುವಂತದ್ದೇ ಇದೆ. ಆದರೆ ಕೆಲವರು ಮಾತ್ರ ಕ್ರಿಸ್ತ ಯೇಸುವಿನಲ್ಲಿ ನೀವು ಶ್ರಮೆಯನ್ನು ಅನುಭವಿಸಬೇಕೆಂಬುದಾಗಿ ತಿಳಿಸುತ್ತಾರೆ. That is what Paul is reminding Timothy. ಅದೇ ಪೌಲನು ತಿಮೋತಿಯನಿಗೆ ತಿಳಿಸುವಂತದ್ದು. Why we are suffering? ಯಾಕೆ ನಾವು ಶ್ರಮೆಯನ್ನು ಅನುಭವಿಸಬೇಕು? For the sake of Jesus Christ. ಯೇಸು ಕ್ರಿಸ್ತನ ನಿಮಿತ್ತವಾಗಿಯೇ. A soldier of Jesus Christ. ಯೇಸು ಕ್ರಿಸ್ತನ ಒಳ್ಳೆ ಸೈನಿಕನಂತೆ. See, there are two kinds of suffering. ಎರಡು ರೀತಿಯಾದಂತಹ ಶ್ರಮೆಗಳುಂಟು. Read 1 Peter 4:12-16. 1 ಪೇತ್ರ chapter 4. 1 ಪೇತ್ರ 4:12-14 ನಾವು ಓದಿಕೊಳ್ಳೋಣ. 16. 12-16. 1 Peter 4:12-16. ಪ್ರಿಯರೇ, ನೀವು ಪರಿಶೋಧನೆಗಾಗಿ ಪುಟಕ್ಕೆ ಪಟ್ಟದ್ದಕ್ಕೆ ಆಶ್ಚರ್ಯ ಪಡಬೇಡಿರಿ. ವಿಪರೀತವಾದ ಸಂಗತಿ ಸಂಭವಿಸಿದೆ ಎಂದು ಯೋಚಿಸಬೇಡಿರಿ. ಆದರೆ ನೀವು ಎಷ್ಟರ ಮಟ್ಟಿಗೂ ಕ್ರಿಸ್ತನ ಬಾಧೆಗಳಲ್ಲಿ ಪಾಲುಗಾರರಾಗಿದ್ದೀರೋ ಅಷ್ಟರ ಮಟ್ಟಿಗೆ ಸಂತೋಷವುಳ್ಳವರಾಗಿರ್ರಿ. ಆತನ ಮಹಿಮೆಯ ಪ್ರತ್ಯಕ್ಷತೆಯಲ್ಲಿಯೂ ನೀವು ಸಂತೋಷಪಟ್ಟು ಉಲ್ಲಾಸಗೊಳ್ಳುವಿರಿ. ನೀವು ಕ್ರಿಸ್ತನ ಹೆಸರಿನ ನಿಮಿತ್ತ ನಿಂದೆಗೆ ಗುರಿಯಾದರೆ ಧನ್ಯರೇ. ತೇಜೋಮಯವಾದ ಆತ್ಮನಾಗಿರುವ ದೇವರಾತ್ಮನು ನಿಮ್ಮಲ್ಲಿ ನೆಲೆಗೊಂಡಿದ್ದಾನಲ್ಲ. ನಿಮ್ಮಲ್ಲಿ ಯಾವನಾದರೂ ಕೊಲೆಗಾರನು, ಕಳ್ಳನು, ದುಷ್ಟನು, ಪರಕಾರ್ಯಗಳಲ್ಲಿ ತಲೆ ಹಾಕುವವನು ಆಗಿದ್ದು ಶಿಕ್ಷಾಪಾತ್ರನಾಗಬಾರದು. ಆದರೆ ಕ್ರೈಸ್ತನಾಗಿ ಬಾಧೆ ಪಟ್ಟರೆ ಅವನು ನಾಚಿಕೆ ಪಡದೆ ಆ ಹೆಸರಿನಿಂದಲೇ ದೇವರನ್ನು ಘನಪಡಿಸಲಿ. So we see two kinds of suffering. ಇಲ್ಲಿ ನಾವು ಎರಡು ರೀತಿಯಾದಂತಹ ಶ್ರಮೆಯ ಕುರಿತಾಗಿ ನಾವು ನೋಡುತ್ತೇವೆ. One, suffering for the sake of Christ. ಒಂದು ಕ್ರಿಸ್ತನ ನಿಮಿತ್ತವಾಗಿ ಆತನಿಗೋಸ್ಕರ ಬಾಧೆ ಪಡುವಂಥದ್ದು. The other suffering is doing wrong and suffering. ಇನ್ನೊಂದು ಶ್ರಮೆ ನೋಡುತ್ತೇವೆ, ಅದು ತಪ್ಪನ್ನ ಮಾಡಿ ಅದಕ್ಕೆ ಪರಿಣಾಮವಾಗಿ ನಾವು ಶ್ರಮೆಯನ್ನು ಅನುಭವಿಸುವುದು. If you look at the present day, most of our suffering is coronavirus or a cancer or a sugar suffering. ಈ ಒಂದು ದಿವಸಗಳಲ್ಲಿ ನಾವು ನೋಡುವಾಗ ಕೊರೋನಾ ವೈರಸ್ ಅಥವಾ ಕ್ಯಾನ್ಸರ್ ಅಥವಾ ಬೇರೆ ಆದಂತಹ ವ್ಯಾಧಿಗಳಿಂದ ಈ ಒಂದು ಬಾಧೆಯನ್ನ ಅನುಭವಿಸುವಂತದ್ದು ನೋಡುತ್ತೇವೆ. 90% of our prayers are for healing. 90% ಪ್ರಾರ್ಥನೆಗಳು ಈ ಇದರಿಂದ ಗುಣಮುಖವಾಗಬೇಕು ಎಂಬುದಾಗಿ. I am not telling don't pray for physical healing. ಒಂದು ದೈಹಿಕವಾದಂತ ಸ್ವಸ್ಥತೆಗೋಸ್ಕರ ನೀವು ಪ್ರಾರ್ಥನೆ ಮಾಡಬಾರದೆಂಬುದಾಗಿ ನಾನು ತಿಳಿಸ್ತಾ ಇಲ್ಲ. That has become majority of our prayer topic. ಆದರೆ ಹೆಚ್ಚಿನ ಪ್ರಾರ್ಥನಾಂಶಗಳು ಅದೇ ಆಗಿರುವಂತದ್ದಾಗಿದೆ. And even if we hear about somebody suffering somewhere in some part of India or somewhere, we immediately say, Lord, remove that suffering. ಮತ್ತು ಯಾರೋ ಎಲ್ಲೋ ಯೇಸು ಕ್ರಿಸ್ತನ ನಿಮಿತ್ತವಾಗಿ ಅವರು ಹಿಂಸೆಯನ್ನ ಪಡುತ್ತಿದ್ದಾರೆ ಎಂಬುದಾಗಿ ಕೇಳುವಾಗ ಆ ಒಂದು ಹಿಂಸೆಯಿಂದ ಅವರನ್ನ ಬೇಗನೆ ಬಿಡಿಸು ಎಂಬುದಾಗಿ ಪ್ರಾರ್ಥಿಸ್ತೇವೆ. That is not what Paul is telling Timothy. ಪೌಲನಿಗೆ ತಿಮೋತಿಯನ್ನು ಆ ರೀತಿಯಾಗಿ ಹೇಳುತ್ತಿಲ್ಲ. We have to examine our suffering and our prayer topics very seriously these days. ನಮ್ಮ ಒಂದು ಹಿಂಸೆಗಳನ್ನ ಕುರಿತಾಗಿ ನಮ್ಮ ಪ್ರಾರ್ಥನೆಯ ವಿಷಯಗಳು ಎಂತದಾಗಿದೆ ಎಂಬುದಾಗಿ ನಾವು ಬಹಳ ಎಚ್ಚರಿಕೆಯಿಂದ ನಾವು ನೋಡುವವರಾಗಿರಬೇಕು. Okay, let's read verse 5 and 6. 5 ಮತ್ತು 6 ನಾವು ಓದಿಕೊಳ್ಳೋಣ. ಇದಲ್ಲದೆ ಯಾವನಾದರೂ ರಂಗಸ್ಥಳದಲ್ಲಿ ಎದುರಾಳಿಗಳೊಡನೆ ಹೋರಾಡುವಾಗ ನಿಯಮದ ಪ್ರಕಾರ ಹೋರಾಡದಿದ್ದರೆ ಅವನಿಗೆ ಜಯಮಾಲೆಯು ದೊರಕುವುದಿಲ್ಲ. ವ್ಯವಸಾಯದ ಹುಟ್ಟುವಳಿಯಲ್ಲಿ ಮೊದಲನೆಯ ಪಾಲು ಕಷ್ಟ ಮಾಡಿದವನಿಗೆ ದೊರೆಯುತ್ತದೆ. ನಾನು ಹೇಳುವುದನ್ನ ಕಷ್ಟ ಮಾಡಿದವನಿಗೆ ದೊರೆಯುತ್ತದೆ. 5 and 6. Okay, now Paul is introducing 3 common illustrations. ಪೌಲನು ಇಲ್ಲಿ 3 ಸಾಧಾರಣವಾದಂತ ಉದಾಹರಣೆಗಳನ್ನ ಆತನು ತಿಳಿಸುತ್ತಿದ್ದಾನೆ. One is a soldier. ಒಂದು ಸೈನಿಕನು. It is a military image. ಅದೊಂದು ಸೈನಿಕ ಒಂದು ಚಿತ್ರಣವಾಗಿದೆ.
It's not just like a storekeeper somewhere in Bangalore who is also in the army. ಯಾವುದೋ ಒಂದು ಅಂಗಡಿಯ ದ್ವಾರಪಾಲಕನಾಗಿ ನಿಂತಿರುವಂತ ಆ ಒಂದು ಸೈನಿಕನ ಹಾಗೆ ಅಲ್ಲ. It is about a soldier who is in active duty in the thick of the combat. ಆದರೆ ಈ ಒಂದು ಯುದ್ಧ ಭೂಮಿಯಲ್ಲಿ ಆತನು ಯುದ್ಧ ಮಾಡುತ್ತಿರುವಂತ ಒಬ್ಬ ಸೈನಿಕನಿಗೆ ಅದು ಹೋಲಿಕೆಯಾಗಿರುವಂತದ್ದಾಗಿದೆ. And what is the speciality about that soldier? ಈ ಸೈನಿಕನ ವಿಶೇಷತೆ ಏನಾಗಿದೆ? He has a single-minded devotion. ಆತನಿಗೆ ಒಂದೇ ಒಂದು ಗುರಿ, ಒಂದೇ ಒಂದು ಧ್ಯಾನ ಇರುವಂತದ್ದಾಗಿದೆ. There's obedience and pleasing the commander in chief. ಆ ಒಂದು ಸೈನ್ಯದ ನಾಯಕನಾಗಿರುವಂತವನನ್ನ ಮೆಚ್ಚಿಸುವಂತದ್ದೇ ಆಗಿರುವಂತದ್ದಾಗಿದೆ. Now the key there, so if you are a Christian soldier, the key is that you cannot do anything, you cannot have a family, you cannot work. That's not the thing. The key to understand is the word, don't be entangled. ಈ ಒಂದು ಮುಖ್ಯವಾದಂತ ಒಂದು ವಿಷಯ, ಕೇಂದ್ರ ವಿಷಯ ಇಲ್ಲಿ ಏನಂದ್ರೆ, ನೀವು ಮದುವೆ ಆಗಬಾರದು, ನಿಮ್ಮ ಕುಟುಂಬವನ್ನ ನೋಡಿಕೊಳ್ಳಬಾರದು, ಅಥವಾ ಬೇರೆ ಸಂಗತಿಗಳ ಮಾಡಬಾರದು ಎಂಬುದಾಗಿ ಅಲ್ಲ, ಆದ್ರೆ ಲೋಕದ ವ್ಯವಹಾರದಲ್ಲಿ ಸಿಕ್ಕಿಕೊಳ್ಳಬಾರದು ಎಂಬುದಾಗಿಯೇ. See, when a soldier of Jesus Christ, his devotion is completely to the commander-in-chief, the Lord Jesus Christ, you don't get entangled with so many other things. ನಿಮ್ಮ ಒಂದು ಧ್ಯಾನ, ನಿಮ್ಮ ಒಂದು ಕೇಂದ್ರ ಯೇಸು ಕ್ರಿಸ್ತನೇ ಅಥವಾ ಆ ಒಂದು ಸೈನ್ಯದಲ್ಲಿರುವವರಾಗಿದ್ದರೆ, ಆ ಒಂದು ಸೈನ್ಯದ ನಾಯಕನನ್ನ ಮೆಚ್ಚಿಸುವಂತದ್ದು ಮಾತ್ರವೇ ನಮ್ಮ ಲಕ್ಷ್ಯ, ಗುರಿಯಾಗಿರುವಂತದ್ದಾಗಿದೆ. ಬೇರೆ ಸಂಗತಿಗಳಲ್ಲಿ ನಾವು ಆಗ ಸಿಕ್ಕಿ ಹಾಕಿಕೊಳ್ಳುವುದಿಲ್ಲ. In many of Paul's epistles, we read about the warfare that we have. For example, Ephesians 6, he talks about who is our enemy, what is our weapons, what is our armor. So Christian life is a life in a battlefield. ಒಂದು ಕ್ರೈಸ್ತಿಯ ಜೀವಿತ ಯಾವ ರೀತಿಯಾಗಿದೆ ಎಂಬುದಾಗಿ ಪೌಲ ಅನೇಕ ವಿಷಯಗಳನ್ನು ತಿಳಿಸ್ತಾನೆ. ಎಫೆಸ 6ರಲ್ಲಿ ಯಾವ ರೀತಿಯಾಗಿ ನಮ್ಮ ಎದುರಾಳಿಗಳು ಯಾವ ರೀತಿಯಾಗಿದ್ದಾರೆ, ನಮಗೆ ಕೊಟ್ಟಿರುವಂತ ಧರಿಸಿಕೊಳ್ಳಬೇಕಾಗಿರುವಂತ ವಸ್ತ್ರಗಳು ಯಾವ ರೀತಿಯಾಗಿದೆ ಎಂಬುದಾಗಿ ನಾವು ನೋಡುತ್ತೇವೆ. Our enemy is not the flesh and blood. ನಮ್ಮ ವೈರಿಗಳು ಅವರು ರಕ್ತ ಮಾಂಸದವರಲ್ಲ. It is not another man, it is not other religion, it is not our neighboring countries. Our enemy is Satan. ನಮಗೆ ಇನ್ನೊಬ್ಬ ವ್ಯಕ್ತಿಯು ಆತನು ನಮಗೆ ಎದುರಾಳಿ ಅಲ್ಲ, ಇನ್ನೊಂದು ರಾಷ್ಟ್ರ, ಇನ್ನೊಂದು ಧರ್ಮ ನಮಗೆ ಎದುರಾಳಿ ಅಲ್ಲ. ಆದರೆ ನಾವು ಎದುರಿಸುವಂತದ್ದು ಸೈತಾನನ ಮತ್ತು ಆತನ ಒಂದು ದಂಡಿನ ವಿರುದ್ಧವಾಗಿ. So we are Christian soldiers. ನಾವು ಕ್ರೈಸ್ತಿಯ ಸೈನಿಕರಾಗಿದ್ದೇವೆ. There is so much to explain about it, but I am not taking the time. But if you are standing for the truth, if you don't compromise, you will definitely face opposition and suffering. ನಾವು ಅನೇಕ ಸಂಗತಿಗಳನ್ನ ಇಲ್ಲಿ ನಾವು ಕಲಿಯಬಹುದಾದರೆ, ನಾವು ಯೇಸು ಕ್ರಿಸ್ತನ ನಿಮಿತ್ತವಾಗಿ ಈ ರೀತಿಯಾಗಿ ನಾವು ಒಂದೇ ದೃಷ್ಟಿಯನ್ನ ಇಟ್ಟುಕೊಂಡು ನಾವು ಆತನನ್ನ ಮೆಚ್ಚಿಸಬೇಕು ಎಂಬುದಾಗಿ ಸತ್ಯಕ್ಕೋಸ್ಕರ ನಿಲುವಿಕೆಯನ್ನ ತೆಗೆದುಕೊಳ್ಳುವುದಾದರೆ ನಾವು ಶ್ರಮೆಯನ್ನ ಅನುಭವಿಸುತ್ತೇವೆ. If you are a Sunday morning Christian, if you are a nominal Christian, if you are a spare time Christian, you cannot be a soldier for the Lord Jesus Christ. ನೀವು ಬರೇ ಭಾನುವಾರದ ವಿಶ್ವಾಸಿಯಾಗಿ ನಿಮಗೆ ಸಮಯ ಬಂದಾಗ ಮಾತ್ರ ನೀವು ದೇವರ ವಿಷಯವನ್ನ ಮಾಡುವಂತದ್ದಾಗಿದ್ದರೆ ನೀವು ನಿಜವಾಗಿ ಯೇಸು ಕ್ರಿಸ್ತನ ಸೈನ್ಯದಲ್ಲಿ ಸೇರಿರುವಂತ ಸೈನಿಕನಲ್ಲ. Second, and only to the extent you wanted to stand for the truth and live for the Lord, to that extent you will face spiritual warfare. ನಾವು ಎಷ್ಟರ ಮಟ್ಟಿಗೆ ಯೇಸು ಕ್ರಿಸ್ತನಿಗೋಸ್ಕರ ನಾವು ನಿಲ್ಲಬೇಕು ಎಂಬುದಾಗಿ ಮನಸ್ಸು ಮಾಡಿ ಅದಕ್ಕೋಸ್ಕರ ಪ್ರಯಾಸ ಪಡುತ್ತೇವೆ, ಅಷ್ಟರ ಮಟ್ಟಿಗೆ ನಮಗೆ ಆ ಶೋಧನೆ ಬರುವಂತದ್ದಾಗಿದೆ. If you want an easy Christian life, you just want to be a nominal Christian, you may not face spiritual conflict or warfare. ನೀವು ನಾಮಧೇಯ ಕ್ರೈಸ್ತರಾಗಿ ನೀವು ಯಾವ ಒಂದು ಆಸಕ್ತಿ ಇಲ್ಲದೆ ಜೀವಿಸುವುದಾಗಿದ್ದರೆ ನಿಮಗೆ ಅಷ್ಟೇನು ಆತ್ಮಿಕ ಹೋರಾಟಗಳಿರುವುದಿಲ್ಲ. You can also be a nominal brethren. ನೀವು ನಾಮಿನಲ್ ಅಥವಾ ನಾಮಧೇಯ ಬ್ರದರ್ಗಳು ಆಗಿ ಇರಬಹುದು. Okay, now after talking about soldier, now immediately he changes the metaphor to an athlete. ಇಲ್ಲಿ ನಾವು ಸೈನಿಕನ ಕುರಿತಾಗಿ ನೋಡಿ, ಅದಾದ ನಂತರ
ಒಬ್ಬ ಓಟಗಾರನ ಒಂದು ವಿಷಯವಾಗಿ ನೋಡುತ್ತೇವೆ. And what is the uniqueness about the athlete? Because he has to compete according to the rules. ಇಲ್ಲಿ ನಾವು ನೋಡುತ್ತೇವೆ ರಂಗಸ್ಥಳದಲ್ಲಿ ಎದುರಾಳೊಡನೆ ಹೋರಾಡುವ ನಿಯಮದ ಪ್ರಕಾರ ಹೋರಾಡಬೇಕು ಎಂಬುದಾಗಿ. Christian life is not only a battlefield, it is also the metaphor about an athlete. ಕ್ರೈಸ್ತಿಯ ಜೀವಿತವು ಅದು ಒಬ್ಬ ಸೈನಿಕನಿಗೆ ಮಾತ್ರವಲ್ಲ, ಒಬ್ಬ ಓಟಗಾರನಿಗೂ ಕೂಡ ಅದು ಹೋಲಿಕೆಯಾಗಿದೆ. And we can read that in other passages about Christian life being a race. ಬೇರೆ ವಚನಗಳಲ್ಲಿಯೂ ನಾವು ನೋಡುತ್ತೇವೆ ಕ್ರೈಸ್ತಿಯ ಜೀವಿತವು ಹೋರಾಟದ ಜೀವಿತ ಎಂಬುದಾಗಿ, ಓಟಗಾರನ ಜೀವಿತ ಎಂಬುದಾಗಿ. ಓಟದ ಜೀವನ. 1 Corinthians 9:24 to 27 you read about that. 1 ಕೊರಿಂಥ 9:24-27 ವಚನದಲ್ಲಿ ಈ ಒಂದು ವಿಷಯವನ್ನ ನಾವು ಅಲ್ಲಿ ಓದುತ್ತೇವೆ. We also know Hebrews 12:1 and 2 about running the race looking unto Jesus. ಅದೇ ರೀತಿಯಾಗಿ ಇಬ್ರಿಯರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 1-2 ನಾವು ನೋಡುತ್ತೇವೆ. ಯಾವ ರೀತಿಯಾಗಿ ಯೇಸು ಕ್ರಿಸ್ತನ ದೃಷ್ಟಿಸಿ ನಮ್ಮ ಕ್ರಿಸ್ತಿಯ ಓಟವನ್ನ ನಾವು ಓಡಬೇಕು ಎಂಬುದಾಗಿ. So Christian life is not only a military life, a soldier's life, it is an athlete's life. ಕ್ರೈಸ್ತಿಯ ಜೀವಿತ ಒಬ್ಬ ಸೈನಿಕನ ಜೀವಿತ ಮಾತ್ರವಲ್ಲ, ಒಬ್ಬ ಓಟಗಾರನ ಜೀವಿತವೂ ಆಗಿದೆ. When it talks he has to run according to the rule, it talks about rigorous training. ನಿಯಮದ ಪ್ರಕಾರ ಓಡಾಡಬೇಕು ಎಂಬುದಾಗಿ ಇರುವಾಗ ಅದಕ್ಕೆ ಬೇಕಾದಂತ ಕಠಿಣವಾದಂತ ತರಬೇತಿಯನ್ನ ನಾವು ಅಲ್ಲಿ ನೋಡಬಹುದಾಗಿದೆ. Just to run in an Olympics for just a few minutes, they have to train lifelong. ಆ ಒಂದು ಒಲಿಂಪಿಕ್ಸ್ ಎಂಬ ಓಟದಲ್ಲಿ ಅವರು ಆ ಒಂದು ಕೆಲವು ನಿಮಿಷಗಳು ಓಡುವಂತ ವಿಷಯಕ್ಕೋಸ್ಕರ ಅವರು ಜೀವನ ಪೂರ್ತಿ ಅದಕ್ಕೋಸ್ಕರ ತರಬೇತಿಯನ್ನ ಪಡೆಯಬೇಕು. And when it talks about run according or compete according to the rules, it also talks about a track in which you have to run. ನಾವು ನೋಡುವಾಗ ಎದುರಾಳಿಯೊಡನೆ ಹೋರಾಡುವ ನಿಯಮದ ಪ್ರಕಾರ ಹೋರಾಡಬೇಕೆಂಬುದಾಗಿ ಹೇಳುವಾಗ ಅದು ಒಂದು ಟ್ರ್ಯಾಕ್ ನ ಒಂದು ನಿಯಮದ ಕುರಿತಾಗಿ ಅಲ್ಲಿ ಮಾತನಾಡುತ್ತದೆ. In Hebrews 12:2 we read that running in that track set for each one of us. ಒಂದು 12ನೇ ಅಧ್ಯಾಯ ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ ಓಡುವಾಗ ಒಬ್ಬರನ್ನು ನಮಗೆ there is a track set for you. ನಮಗೆ ನೇಮಕವಾಗಿರುವಂತ ಆ ಒಂದು ಟ್ರ್ಯಾಕ್ ನಲ್ಲಿ ಆ ಒಂದು ಮಾರ್ಗದಲ್ಲಿ ನಾವು ಓಡಬೇಕು ಎಂಬುದಾಗಿ ನೋಡುತ್ತೇವೆ. There are certain boundaries set for each one of us. ನಮಗೆ ಕೆಲವು ಎಲ್ಲೆಗಳು ದೇವರು ಆತನು ಹಾಕಿಕೊಟ್ಟಿದ್ದಾನೆ. ನಿಯಮಗಿಸಿರುವ ಓಟವನ್ನು ಓಡ್ರಿ ಅಲ್ವಾ? Hebrews 12 read that brother. 12:2 ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸುವವನಾಗಿರುವ ಯೇಸುವಿನ ಮೇಲೆ ದೃಷ್ಟಿ ಇಟ್ಟು ನಮಗೆ ನೇಮಕವಾದ ಓಟವನ್ನ ಸ್ಥಿರಚಿತ್ತದಿಂದ ಓಡೋಣ. Each one of us have a track set. ನಮ್ಮೆಲ್ಲರಿಗೂ ದೇವರು ಆತನು ಒಂದು ನೇಮಕವಾದಂತ ಓಟವನ್ನ ಒಂದು ಟ್ರ್ಯಾಕ್ ಗಳನ್ನ ಓಡುವುದಕ್ಕೆ ಕೊಟ್ಟಿದ್ದಾನೆ. Another thing about the athlete is or running is you run to win. ಇನ್ನೊಂದು ವಿಷಯವನ್ನು ನೋಡುತ್ತೇವೆ ಈ ಒಂದು ಓಟಗಾರನ ವಿಷಯವಾಗಿ ಆತನು ಓಡುವುದು ಆ ಜಯಮಾಲೆಯನ್ನ ಹೊಂದುವುದಕ್ಕೋಸ್ಕರ ಎಂಬುದಾಗಿ ನೋಡುತ್ತೇವೆ. We can when we come to chapter 4 verse 7 and 8 we will look at that more in detail. ನಾವು 4ನೇ ಅಧ್ಯಾಯ 7 ಮತ್ತು 8ನೇ ವಚನದಲ್ಲಿ ಅದನ್ನ ಅಲ್ಲಿ ಬಂದಾಗ ಇನ್ನೂ ಹೆಚ್ಚಾದಂತ ವಿಷಯಗಳನ್ನ ಅಲ್ಲಿ ನೋಡುತ್ತೇವೆ. Paul says I have finished the race. ಪೌಲನು ಆತನು ತಿಳಿಸುತ್ತಾನೆ ನಾನು ನನ್ನ ಓಟವನ್ನ ಕೊನೆಗಾಣಿಸಿದ್ದೇನೆ ಎಂಬುದಾಗಿ. So the difference between the competition running in the world games and in the Christian race
is entirely different. ಈ ಲೋಕದಲ್ಲಿ ಹೋರಾಡುವ ಓಟವು ಮತ್ತು ಕ್ರೈಸ್ತರು ನಾವು ಹೋರಾಡುವ ಓಟವು ಅದು ಬೇರೆ ಆಗಿರುವಂತದ್ದಾಗಿದೆ. In the worldly competitions, you run and one man wins the first prize. ನಾವು ನೋಡುತ್ತೇವೆ ಈ ಒಂದು ಲೌಕಿಕವಾದಂತ ಓಟದಲ್ಲಿ ಒಬ್ಬ ಮನುಷ್ಯನು ಆತನು ಓಡಿ ಆ ಒಂದು ಮನುಷ್ಯರು ಓಡಿ ಅದರಲ್ಲಿ ಒಬ್ಬನು ಮಾತ್ರ ಅದರ ಜಯಮಾಲೆಯನ್ನ ಕೊನೆಯದಾಗಿ ಆತನು ಜಯಿಸುತ್ತಾನೆ. But in the Christian race, it is not going and getting the first place. It is winning by finishing the race faithfully. ಆ ಒಂದು ಮೊದಲನೇ ಸ್ಥಾನವನ್ನ ಪಡೆಯುವಂತಹದ್ದಲ್ಲ ಕ್ರೈಸ್ತಿಯ ಓಟದಲ್ಲಿ, ಆದರೆ ಓಟವನ್ನ ಕೊನೆಗಾಣಿಸಿ ಅಂದ್ರೆ ನಂಬಿಗಸ್ತರಾಗಿ ಅದನ್ನ ನಾವು ಕೊನೆಗಾಣಿಸುವುದಾದರೆ ಬರುವಂತ ಜಯಮಾಲೆ ನಮಗೆ ಬರುತ್ತದೆ. And for that it takes discipline, self-control and endurance. ಆ ಒಂದು ಜಯಮಾಲೆಯನ್ನು ಹೊಂದಬೇಕಾದ್ರೆ ನಮಗೆ ಆ ಒಂದು ಸ್ವನಿಯಂತ್ರಣವು ಮತ್ತು ಒಂದು ಶಿಸ್ತಾಗಿ ನಾವು ಜೀವಿಸುವಂತದ್ದು ಮತ್ತು ಸ್ಥಿರ ಚಿತ್ತದಿಂದ ನಾವು ಓಡುವಂತದ್ದಾಗಿದ್ದರೆ ಮಾತ್ರ ದೊರೆಯುವಂತದ್ದಾಗಿದೆ. The third metaphor illustration he is giving is about a farmer. ಮೂರನೇ ಒಂದು ಉದಾಹರಣೆ ಪೌಲನಾಥನು ಕೊಡುವಂತದ್ದು ರೈತನ ಕುರಿತಾಗಿ. Christian life is not only a battlefield, it is not only a sport field, but it is also an agricultural field. ಕ್ರೈಸ್ತಿಯ ಜೀವಿತವು ಅದು ರಣರಂಗದಲ್ಲಿ ಹೋರಾಡುವ ಸೈನಿಕನು ಮಾತ್ರವಲ್ಲ, ಆ ಒಂದು ಓಟವನ್ನ ಓಡುವಂತದ್ದು ಮಾತ್ರವಲ್ಲ, ಆ ಹುಟ್ಟುವಳಿ ಅಥವಾ ವ್ಯವಸಾಯವನ್ನ ಮಾಡುವಂತದ್ದು ಸಹ ಎಂಬುದಾಗಿ ನೋಡುತ್ತೇವೆ. Here the main thing is hard working. ಇಲ್ಲಿ ಮುಖ್ಯವಾಗಿ ಇಲ್ಲಿ ನಾವು ನೋಡುವಂತದ್ದು ಕಷ್ಟ ಬೀಳುವಂತದ್ದು, ಕಷ್ಟ ಮಾಡುವ. In contrast with idle, lazy workers, it is talking about hard working farmer. ಇಲ್ಲಿ ಸುಮ್ಮನೆ ಒಂದು ಸೋಮಾರಿ ಆಗಿರುವಂತ ವ್ಯಕ್ತಿಗಳಾಗಿರದೆ ಕಷ್ಟಪಡುವಂತ ವ್ಯವಸಾಯಗಾರನಾಗಿ ರೈತನಾಗಿ ಇರಬೇಕೆಂಬುದಾಗಿ ಇಲ್ಲಿ ತಿಳಿಸುವಂತದ್ದು ಮುಖ್ಯವಾಗಿದೆ. And if you do that, there is definitely a reward. ಆ ರೀತಿಯಾಗಿ ನಾವು ಮಾಡುವುದಾದ್ರೆ ನಮಗೆ ಸರಿಯಾದಂತ ಪ್ರತಿಫಲ ದೊರೆಯುತ್ತದೆ. If you are a diligent soldier, ನಾವು ಯಥಾರ್ಥವಾದಂತ ಸೈನಿಕನಾಗಿದ್ದರೆ you will gain the approval of the commanding officer. ಆ ರೀತಿಯಾಗಿ ಮಾಡುವುದಾದರೆ ನಮಗೆ ಮೇಲಧಿಕಾರಿಯಿಂದ ನಮಗೆ ಪ್ರಶಂಸೆಯು ದೊರೆಯುತ್ತದೆ. Matthew 25:21 to 23 talks about a well done from none other than the Lord himself. 25ನೇ ಅಧ್ಯಾಯ ಮತ್ತಾಯನ ಬರೆದ ಸುವಾರ್ತೆ 21ರಿಂದ 23ನೇ ವಚನದಲ್ಲಿ ನಾವು ಓದುವ ಪ್ರಕಾರ ಬಲ ನಂಬಿಗಸ್ತನಾದ ಒಳ್ಳೆಯ ಆಳು ಎಂಬುದಾಗಿ ಯೇಸು ಕ್ರಿಸ್ತನೇ ಆತನು ತಿಳಿಸುತ್ತಾನೆ. He himself will tell, well done, good and faithful servant. ಆತನೇ ನಮಗೆ ತಿಳಿಸುತ್ತಾನೆ, ಬಲ ನಂಬಿಗಸ್ತನಾದ ಒಳ್ಳೆಯ ಆಳು. There we read about the one who was given 5 talents and the one who was given 2 talents and the 1 talent. 5 ತಲಾಂತು 2 ತಲಾಂತು 1 ತಲಾಂತು ಕೊಟ್ಟಿರುವಂತ 3 ವ್ಯಕ್ತಿಗಳ ಕುರಿತಾಗಿ ನೋಡುತ್ತೇವೆ. When we look at the 5 talent and the 2 talent, because they worked hard work and they did their work faithfully, even though the talents were different, the commendation was the same to the 5 talents and the 2 talents. Well done, good and faithful servant. 5 ತಲಾಂತು ಮತ್ತು 2 ತಲಾಂತು ವಿಭಿನ್ನವಾದಂತ ತಲಾಂತುಗಳು ಕೊಟ್ಟಿದ್ದಾಗಿಯೂ ಸಹ ಅವರು ನಂಬಿಗಸ್ತರಾಗಿ ಅದನ್ನ ಅವರು ಉಪಯೋಗಿಸಿದ ಕಾರಣದಿಂದ ಅವರಿಗೆ ಇಬ್ಬರಿಗೂ ಸಹ ಒಂದೇ ಪ್ರಶಂಸೆ ಬಂದಿರುವಂತದ್ದಾಗಿದೆ. ಬಲ ನಂಬಿಗಸ್ತನಾದ ಆಳು, ನೀನು ಒಳ್ಳೆಯ ಆಳು ಎಂಬುದಾಗಿ. It doesn't matter how much God has given you. Are you faithful? The Lord said, if you are faithful in little things, I will make you responsible over great things. ದೇವರ ವಾಕ್ಯವು ತಿಳಿಸುತ್ತದೆ ಏನೆಂದರೆ, ನಿಮಗೆ ಎಷ್ಟು ಕೊಟ್ಟಿದೆ ಎಂಬುದಾಗಿ ಅಲ್ಲ, ನಿಮಗೆ ಕೊಟ್ಟಿರುವುದರಲ್ಲಿ ನೀವು ಎಷ್ಟು ನಂಬಿಗಸ್ತರಾಗಿದ್ದೀರಿ ಎಂಬುದಾಗಿ. ನಿಮಗೆ ಸ್ವಲ್ಪದರಲ್ಲಿ ನಿಮಗೆ ಜವಾಬ್ದಾರಿಯನ್ನ ಕೊಟ್ಟಿರುವುದಾದ್ರೆ ಅದರಲ್ಲಿ ನೀನು ನಂಬಿಗಸ್ತನಾಗಿದ್ದರೆ ನಿನಗೆ ಹೆಚ್ಚಿನದರಲ್ಲಿ ಜವಾಬ್ದಾರಿಕೆಯನ್ನು ಆತ ಕೊಡುತ್ತಾನಾಗಿದ್ದಾನೆ.
You may be a person in the forefront of the battle, ನೀವು ಆ ಒಂದು ಯುದ್ಧದಲ್ಲಿ ಎಲ್ಲರಿಗಿಂತ ಮುಂದೆ ನೀವು ಮುಂದೆ ಹೋಗಿ ಯುದ್ಧ ಮಾಡುತ್ತಿರಬಹುದು. or you may be watching the goods, as David said when he went to defeat the Amalekites. Some people were staying back. When they came back with all the goodies, all the things that David captured from the enemy, some people said, don't give to the people who did not come for the battle. And David said, those who go to the battle, those who look after the things, both will get the rewards. ನಾವು ನೋಡುತ್ತೇವೆ, ದಾವೀದನು ಆತನು ಅಮಲೇಕ್ಯರ ವಿರುದ್ಧವಾಗಿ ಸೈನ್ಯವನ್ನ ತೆಗೆದುಕೊಂಡು ಯುದ್ಧಕ್ಕೆ ಹೋದಾಗ ಕೆಲವರು ಆ ಒಂದು ಸಾಮಗ್ರಿಗಳನ್ನ ನೋಡಿಕೊಳ್ಳುವುದಕ್ಕೆ ಹಿಂದೆ ಉಳಿದಿದ್ದರು. ತಿರುಗಿ ಅವರು ಸೂರೆ ಮಾಡಿಕೊಂಡು ಬಂದಾಗ ಅವರು ದಾವೀದನಿಗೆ ತಿಳಿಸಿದರು, ಸುಮ್ಮನೆ ಇವರು ಇದ್ದವರಿಗೆ ಕೊಡಬೇಡ ಏನೆಂಬುದಾಗಿ. ಆದರೆ ದಾವೀದನು ತಿಳಿಸುತ್ತಾನೆ, ಇದನ್ನ ನೀವು ಯುದ್ಧ ಮಾಡಿದವರಿಗೂ ಸಾಮಗ್ರಿಗಳನ್ನ ಕಾಯ್ದವರಿಗೂ ಆ ಒಂದು ಪ್ರತಿಫಲವು ಬರಬೇಕು ಎಂಬುದಾಗಿ ಆತನು ತಿಳಿಸುತ್ತಾನೆ. If you are faithful in little God has given us, we will hear that day, well done. ನಮಗೆ ದೇವರು ಕೊಟ್ಟಿರುವಂತ ಚಿಕ್ಕದ್ರಲ್ಲಿ ನಾವು ನಂಬಿಗಸ್ತರಾಗಿದ್ದರೆ ನಮಗೆ ದೇವರು ಆತನು ಕೊನೆಯದಾಗಿ ತಿಳಿಸುತ್ತಾನೆ, ಫಲ ನಂಬಿಗಸ್ತನು. You may be a homemaker. You may be just responsible to look after and teach your children like Timothy's mother and grandmother. One day you will hear from the Lord. You may not be a preacher. You may not be a missionary. But if you are faithful in the little thing, one day you will hear, like Paul talked about Timothy's mother and grandmother. One day you will hear from the Lord, well done. ಯಾವ ರೀತಿಯಾಗಿ ತಿಮೋತಿಯನ ಅಜ್ಜಿ ಮತ್ತು ತಾಯಿ ಅವರು ಯಾವ ರೀತಿಯಾಗಿ ಮನೆಯಲ್ಲಿದ್ದುಕೊಂಡು ಆತನನ್ನ ಬೆಳೆಸಿದರು, ಅದೇ ರೀತಿಯಾಗಿ ನೀವು ಮನೆಯಲ್ಲಿರಬಹುದು. ನೀವು ಬೋಧಕರಲ್ಲ, ಪ್ರಸಂಗ ಮಾಡದೇ ಇರಬಹುದು. ಆದ್ರೆ ನಿಮಗೆ ನೀವು ಕೊಟ್ಟಿರುವಂತ ಜವಾಬ್ದಾರಿಕೆಯನ್ನ ನೀವು ನಂಬಿಗಸ್ತರಾಗಿ ಮಾಡಿರುವಂತದ್ದಾಗಿದ್ದರೆ, ಪೌಲನು ತಿಮೋತಿಯನ ತಾಯಿ ಮತ್ತು ಅಜ್ಜಿಯನ್ನ ಯಾವ ರೀತಿಯಾಗಿ ಆತನ ಪ್ರಶಂಸಿಸ್ತಾನೋ ಅದೇ ರೀತಿಯಾಗಿ ಕರ್ತನಿಂದ ನೀವು ಪ್ರಶಂಸೆಯನ್ನ ನೀವು ಹೊಂದುತ್ತೀರಿ. And that is what you will hear as a soldier, well done. ಅದೇ ರೀತಿಯಾಗಿ ಸೈನಿಕನಾಗಿ ನೀವು ಬಲ ನಂಬಿಗಸ್ತನೆಂಬುದಾಗಿ ಆತನು ತಿಳಿಸುತ್ತಾನೆ. But if you are a diligent athlete, you will win the victory. ಅದೇ ರೀತಿಯಾಗಿ ನೀವು ಸ್ಥಿರಚಿತ್ತದಿಂದ ನೀವು ಓಟವನ್ನ ಓಡುವವರಾಗಿದ್ದರೆ ನಿಮಗೆ ಜಯಮಾಲೆಯು ದೊರಕುತ್ತದೆ. And that will be at the Bema seat, the judgment seat of Christ. ಅದು ಯೇಸು ಕ್ರಿಸ್ತನ ಭೀಮಾ ಆಸನದಲ್ಲಿ ಅಥವಾ ಯೇಸು ಕ್ರಿಸ್ತನ ನ್ಯಾಯಾಸನದಲ್ಲಿ ಆಗಿದ್ದಾನೆ, ಕ್ರಿಸ್ತನ ನ್ಯಾಯಾಸನದಲ್ಲಿ. Beloved brothers and sisters, that day may be sooner than we think in the context in which we are living in the present day in the coronavirus. ನಾವು ಈಗ ಕೊರೋನಾ ವೈರಸ್ ನ ಸಮಯದಲ್ಲಿ ಇರುವಾಗ ಅದು ಬೇಗನೆ ಬರುವಂತದ್ದಾಗಿದೆ. The coming of the Lord Jesus Christ and our accounting day will be most likely will be sooner than we think. ನಾವು ಯೋಚನೆ ಮಾಡೋದಕ್ಕಿಂತ ಮುಂಚೆ ಕರ್ತನಾದ ಯೇಸು ಕ್ರಿಸ್ತನು ಮತ್ತು ಆತನ ಕೊಡುವಂತದ್ದು ಬೇಗನೆ ಬರುತ್ತದೆ. Lastly, as a diligent farmer, ಕೊನೆಯದಾಗಿ ಅಲ್ಲಿ ನಾವು ನೋಡುತ್ತೇವೆ, ಕಷ್ಟಪಟ್ಟು ವ್ಯವಸಾಯ ಮಾಡುವಂತವನು you will share in the crops. ನಿಮಗೆ ಬರುವಂತ ಫಲದಲ್ಲಿ ನಿಮಗೆ ಅದು ದೊರೆಯುವಂತದ್ದಾಗಿದೆ. There's one thing common in all these three illustrations. ಈ ಎಲ್ಲದರಲ್ಲಿಯೂ ಈ ಮೂರು ಸಂಗತಿಗಳಲ್ಲಿ ಒಂದು ವಿಷಯ ಅದು ಸಾಮಾನ್ಯವಾಗಿ ಕಾಣಬರುತ್ತದೆ. There is a requirement for discipline. ಅದರಲ್ಲಿ ಶಿಸ್ತು ಕ್ರಮದಿಂದ ಜೀವಿಸುವಂತಹ ಒಂದು ಅಗತ್ಯತೆ. There is a requirement for hard work. ಕಷ್ಟವನ್ನ ಪಡುವಂತ ಒಂದು ಸಂಗತಿ ಮಾಡಬೇಕು ಎಂಬುದಾಗಿ ತಿಳಿಸುತ್ತದೆ. And the need for single mindedness. ಒಂದೇ ಗುರಿ, ಒಂದೇ ಮನಸ್ಸು, ಒಂದೇ ಗುರಿ ಆಗಿರಬೇಕು ಎಂಬುದಾಗಿ ತಿಳಿಸುತ್ತದೆ.
You cannot be entangled with the things of the world and be a good soldier. You cannot. ನಾವು ಲೋಕದ ವ್ಯವಹಾರದಲ್ಲಿ ಸಿಕ್ಕಿ ಹಾಕಿಕೊಂಡು ಒಳ್ಳೆ ಸೈನಿಕನಾಗಿ ನಾವು ಜೀವಿಸುವುದಕ್ಕೆ ಸಾಧ್ಯವಿಲ್ಲ. You cannot run anywhere you like and expect to win the victory. ನಮ್ಮ ಇಷ್ಟ ಬಂದ ಹಾಗೆ ನಾವು ಓಟವನ್ನ ಓಡಿ ನಾವು ಕೊನೆಯದಾಗಿ ಜಯಮಾಲೆಯನ್ನ ನಾವು ಪಡೆಯಬೇಕೆಂಬುದಾಗಿರುವುದಾದ್ರೆ ನಮಗೆ ಸಿಗುವುದಿಲ್ಲ. You cannot be a lazy farmer and expect a nice crop harvest. ನೀವು ಕಷ್ಟವನ್ನ ಪಡೆದ ಸೋಮಾರಿಯಾಗಿ ಇದ್ದು ರೈತನಾಗಿದ್ದು ಯಾವ ಒಂದು ಫಲವನ್ನ ನಮಗೆ ಬೇಕು ಎಂಬುದಾಗಿರುವುದಾದ್ರೆ ಅದು ದೊರೆಯುವುದಿಲ್ಲ. Now in verse 7, read verse 7. ನಾವು 7ನೇ ವಚನ ನಾವು ಓದಿಕೊಳ್ಳೋಣ. ನಾನು ಹೇಳುವುದನ್ನ ಯೋಚಿಸು, ಕರ್ತನು ಎಲ್ಲಾದರಲ್ಲೂ ನಿನಗೆ ವಿವೇಕವನ್ನ ದಯಪಾಲಿಸುವನು. What Paul has written to Timothy in these few verses, it is enough for meditation and contemplation, and that will give Timothy great insight about the ministry. ಈ ಒಂದು ವಚನದಲ್ಲಿ ಆತನು ಅನೇಕ ವಿಷಯಗಳನ್ನ ಆತನು ಕಲಿಯುವಂಥದ್ದು ಮತ್ತು ಧ್ಯಾನ ಮಾಡಿ ಅದರಿಂದ ಆತ್ಮಿಕ ಪಾಠಗಳನ್ನ ಕಲಿಯುವಂಥದ್ದನ್ನ ಆತನು ಮಾಡಬಹುದಾಗಿದೆ. Before we close, let's read also verse 8. 8ನೇ ವಚನವನ್ನ ನಾವು ಓದಿಕೊಳ್ಳೋಣ. ಮುಂಚೆ ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟವನು ದಾವೀದನ ವಂಶದವನು ಆಗಿರುವ ಯೇಸು ಕ್ರಿಸ್ತನನ್ನು ಜ್ಞಾಪಕ ಮಾಡಿಕೋ, ಇದೇ ನಾನು ಸಾರುವ ಸುವಾರ್ತೆ. Now, after talking to Timothy about endurance that he need, he is giving the ultimate example of endurance. ಇಲ್ಲಿ ಯೇಸು ಕ್ರಿಸ್ತನ ವಿಷಯವಾಗಿ ಆತನು ತಿಳಿಸಿ ಆತನಿಗಿದ್ದಂತ ಸ್ಥಿರಚಿತ್ತದ ಕುರಿತಾಗಿ ಆತನು ಮಾತನಾಡುವಂತನಾಗಿದ್ದಾನೆ. Now we read about Jesus Christ's endurance, suffering the shame. We read that in Hebrews 12:1-3. Looking unto Jesus, the author and finisher, for the joy that was set before him, he endured the shame, despised the shame, endured the cross and the death, humiliating death, and he is the example of the greatest endurer. ನಾವು ನೋಡುತ್ತೇವೆ 12ನೇ ಅಧ್ಯಾಯ ಅಂದ್ರೆ ಇಬ್ರಿಯರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯದಲ್ಲಿ ಆತನು ನಂಬಿಕೆಯನ್ನು ಹುಟ್ಟಿಸುವನು ಪೂರೈಸುವವನಾಗಿರುವ ಯೇಸು ಕ್ರಿಸ್ತನ ಮೇಲೆ ದೃಷ್ಟಿಯಿಟ್ಟು ನೇಮಕವಾದ ಊಟವನ್ನ ಸ್ಥಿರಚಿತ ಓಡೋಣ. ಆತನು ತನ್ನ ಮುಂದೆ ಇಟ್ಟಿದ್ದ ಸಂತೋಷಕ್ಕೋಸ್ಕರ ಅವಮಾನವನ್ನು ಅಲಕ್ಷ್ಯ ಮಾಡಿ ಶಿಲುಬೆಯ ಮರಣವನ್ನ ಸಹಿಸಿಕೊಂಡು ದೇವರ ಸಿಂಹಾಸನದ ಬಲಗಡೆಯಲ್ಲಿ ಆಸನ ರೂಢನಾಗಿದ್ದಾನೆ. ಆತನ ಒಂದು ಶ್ರಮೆ ಅದು ಅದ್ಭುತವಾದಂತ ಆ ಒಂದು ಶ್ರಮೆಯಾಗಿ ನಾವು ಆತನು ಪೌಲನು ತಿಮೋಥಿಯನಿಗೆ ಜ್ಞಾಪಕ ಮಾಡಿಸುತ್ತಿದ್ದಾನೆ. The writer to Hebrews says, look to him who endured, despised the shame for the joy that was set before him, and that joy was you and I and those who come to salvation through as a fruit of the cross. ಆ ಒಂದು ಇಬ್ರಿಯರಿಗೆ ಬರೆದ ಪತ್ರಿಕೆಯ ಗ್ರಂಥಕರ್ತನು ಆತನು ಅವರು ತಿಳಿಸುತ್ತಿದ್ದಾನೆ ಏನೆಂದರೆ, ಯೇಸು ಕ್ರಿಸ್ತನು ಆತನು ಶಿಲುಬೆಯ ಮರಣವನ್ನ ಸಹಿಸಿಕೊಂಡದ್ದು, ಅವಮಾನವನ್ನ ಅಲಕ್ಷ್ಯ ಮಾಡಿದ್ದು, ಆತನ ಮುಂದೆ ಇಟ್ಟಿದ್ದಂತ ಸಂತೋಷಕ್ಕೋಸ್ಕರ ನಾನು ನೀವುಗಳು ಮತ್ತು ಆತನನ್ನ ನಂಬಿ ರಕ್ಷಣೆಗೆ ಬರುವಂತವ್ರು ಎಲ್ಲರಿಗೋಸ್ಕರ ಆತನು ಅದನ್ನು ಮಾಡಿದನು ಎಂಬುದಾಗಿ ಹೇಳ್ತಿದ್ದಾನೆ. So there the author is saying, look unto him. Here the author, Paul is telling, remember Jesus Christ. ಅಲ್ಲಿ ಪೌಲನು ಅಂದ್ರೆ ಅಲ್ಲಿ ಇಬ್ರಿಯರ ಗ್ರಂಥಕರ್ತನು ಆತನು ತಿಳಿಸುತ್ತಿದ್ದಾನೆ ಏನೆಂದ್ರೆ ಆತನನ್ನ ದೃಷ್ಟಿಸು ಎಂಬುದಾಗಿ. ಆದ್ರೆ ಇಲ್ಲಿ ಪೌಲನು ತಿಮೋಥಿನಿಗೆ ತಿಳಿಸುತ್ತಿದ್ದಾನೆ, ನೀನು ಯೇಸು ಕ್ರಿಸ್ತನನ್ನ ಜ್ಞಾಪಕ ಮಾಡಿಕೋ ಎಂಬುದಾಗಿ. Risen from the dead, the offspring of David. ಯೇಸು ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟವನು ದಾವೀದನ ವಂಶದವನು ಆಗಿರುವ ಯೇಸು ಕ್ರಿಸ್ತನನ್ನು ನೆನಪು ಮಾಡಿ. It is similar to Romans 1:3. ರೋಮಾಪುರದವರಿಗೆ ಬರೆದ ಪತ್ರಿಕೆ 1:3ನೇ ವಚನದ ಪ್ರಕಾರ ಅದಿರುವಂತದ್ದಾಗಿದೆ. Offspring of David speaks about his incarnation, coming as a man. ದಾವೀದನ ವಂಶದವನು ಎಂಬುದಾಗಿ ಹೇಳುವಾಗ ಯೇಸು ಕ್ರಿಸ್ತನು ಅಂದರೆ ವಾಕ್ಯವೆಂಬಾತನು ನರಾವತಾರ ವ್ಯಕ್ತಿ ಲೋಕಕ್ಕೆ ಬಂದದ್ದರ ಕುರಿತಾಗಿ ಮಾತನಾಡುತ್ತದೆ. He is the son of David. ಅದು ಯೇಸು ಕ್ರಿಸ್ತನು ದಾವೀದನ ಕುಮಾರನು ಎಂಬುದಾಗಿ ಹೇಳುವಂತ ಮಾತಾಗಿದೆ. Rising from the dead means is the son of God.
ಯೇಸು ಕ್ರಿಸ್ತನು ಆತನು ಮರಣದಿಂದ ಎಬ್ಬಿಸಲ್ಪಟ್ಟವನು ಎಂಬುದಾಗಿ ಹೇಳುವಾಗ ಆತನು ದೇವರ ಕುಮಾರನು ಎಂಬುದಾಗಿ ಮಾತನಾಡುತ್ತದೆ. So the Son of God became Son of David. ದೇವ ಕುಮಾರನು ಆತನು ದೇವ ಮನುಷ್ಯನಾದನು ಅಥವಾ ದಾವೀದನ ಕುಮಾರನಾದನು. He became a son of man. ಆತನು ಮನುಷ್ಯ ಕುಮಾರನಾದನು. To make you and I the sons of God. ನಮ್ಮನ್ನ ನಿಮ್ಮನ್ನ ದೇವರ ಮಕ್ಕಳನ್ನಾಗಿ ಮಾಡುವುದಕ್ಕೋಸ್ಕರ ಆತನು. That is the summary of the gospel. ಅದೇ ಸುವಾರ್ತೆಯ ಆ ಒಂದು ಸಂಕ್ಷಿಪ್ತವಾಗಿ ಹೇಳುವಂತದ್ದಾಗಿದ್ರೆ. So in verse 8 he says, this is what I preach in my gospel. ಇದೇ ನಾನು ಸಾರುವ ಸುವಾರ್ತೆ ಎಂಬುದಾಗಿ ಪೌಲನು ತಿಳಿಸುತ್ತಿದ್ದಾನೆ. Gospel has many names in the New Testament. Same gospel but different names. ಒಂದೇ ಸುವಾರ್ತೆಯು ಅನೇಕ ಹೆಸರುಗಳುಂಟು. You can study it in different epistles. In Romans you can see many of the phrases, one gospel of God. ಈ ಒಂದು ಸುವಾರ್ತೆಗೆ ಇರುವಂತ ಇನ್ನೊಂದು ಹೆಸರು ರೋಮಾಪುರದವರಿಗೆ ಬರೆದ ಪತ್ರಿಕೆಯಲ್ಲಿ ನೋಡುತ್ತೇವೆ, ಅದು ದೇವರ ಸುವಾರ್ತೆ. It talks about the origin, from where it came. ಅದು ಎಲ್ಲಿಂದ ಬಂದಿರುವಂತ ಮೂಲ ಕುರಿತಾಗಿ ಮಾತನಾಡುತ್ತದೆ. God is the one who chosen us. God is the one who sent his son to die. God is the one who planned it before the foundation of the world. ದೇವರು ತಾನೇ ನಮ್ಮನ್ನು ಆರಿಸಿ, ದೇವರು ತಾನೇ ನಮ್ಮ ಕುಮಾರನನ್ನ ಕಳಿಸಿದ್ದಾನೆ. ದೇವರು ತಾನೇ ಅದನ್ನ ಸಿದ್ಧ ಮಾಡಿರುವಂತಹ ಸುವಾರ್ತೆ ಆಗಿದೆ. ದೇವರು ತಾನೇ ನಮ್ಮನ್ನ ಆತನು ಲೋಕ ಉಂಟಾಗುವುದಕ್ಕೆ ಮುಂಚೆ ಆರಿಸಿಕೊಂಡಿದ್ದಾನೆ. It is also called the gospel of Christ. ಅದು ಯೇಸು ಕ್ರಿಸ್ತನ ಸುವಾರ್ತೆ ಎಂಬುದಾಗಿ ಕೂಡ ಅಲ್ಲಿ ನಾವು ಓದುತ್ತೇವೆ. Because he is the one who executed it, the plan of salvation on the cross of Calvary. ಯಾಕೆಂದ್ರೆ ಆ ಒಂದು ರಕ್ಷಣೆಯ ಆ ಒಂದು ಯೋಜನೆಯನ್ನ ನೆರವೇರಿಸಿದವನು ಯೇಸು ಕ್ರಿಸ್ತನೇ ಆಗಿದ್ದಾನೆ, ಶಿಲುಬೆಯ ಮೇಲೆ ನೆರವೇರಿಸಿದವನು. It is also called the gospel of grace because it is purely by the grace of God. ಮತ್ತು ಸುವಾರ್ತೆ ಅದು ಕೃಪೆಯ ಸುವಾರ್ತೆ ಎಂಬುದಾಗಿ ನಾವು ನೋಡುತ್ತೇವೆ, ಯಾಕಂದ್ರೆ ಅದು ದೇವರ ಕೃಪೆಯೇ ಆಗಿದೆ. It is also called the gospel of your salvation. ಅದು ನಿಮ್ಮ ರಕ್ಷಣೆಯ ಕುರಿತಾಗಿರುವಂತಹ ಸುವಾರ್ತೆ ಎಂಬುದಾಗಿ ಅದು ಇನ್ನೊಂದು ಪದ ಪ್ರಯೋಗ ನೋಡುತ್ತೇವೆ. Because when a sinner repents and believe in this gospel, he will be saved for eternity. ಯಾಕೆಂದ್ರೆ ಒಬ್ಬ ವಿಶ್ವಾಸಿಯು ಆತನು ಅಥವಾ ಒಬ್ಬ ಪಾಪಿಯು ಆತನು ಪಶ್ಚಾತ್ತಾಪ ಪಟ್ಟು ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಡುವಾಗ ಅದು ರಕ್ಷಣೆಗೆ ಅದನ್ನು ಆತನನ್ನು ನಡೆಸುತ್ತದೆ. And it is also the gospel of the glory. ಮತ್ತು ಅದು ಮಹಿಮೆಯ ಸುವಾರ್ತೆ ಎಂಬುದಾಗಿ ನಾವು ನೋಡುತ್ತೇವೆ. Because once you believe in Jesus Christ, it will give you you will be partakers of his glory when he comes. ಯಾಕಂದ್ರೆ ನಾವು ಆ ಒಂದು ಸುವಾರ್ತೆಯಲ್ಲಿ ಭಾಗವಹಿಸುವವರಾಗಿದ್ದಾರೆ, ನಾವು ಮುಂದೆ ಆತನ ಮಹಿಮೆಯಲ್ಲಿ ಪಾಲುಗಾರರಾಗಿದ್ದೇವೆ ಎಂಬುದಾಗಿ ತಿಳಿಸುತ್ತಾ ಇದೆ. There is also, it is called the eternal gospel. ಮತ್ತು ಇನ್ನೊಂದು ಮಾತು ನೋಡುತ್ತೇವೆ ಏನೆಂದರೆ ಅದು ನಿತ್ಯ ಸುವಾರ್ತೆಯಾಗಿದೆ ಎಂಬುದಾಗಿ. Because once you accept the Lord, it's consequence whether you accept or whether Hello, uncle. Can you hear it? Yes, now I can hear you, uncle. Okay, there was a phone coming. Me using the phone, there is disturbance sometimes. I'm sorry about that. So it is also called eternal salvation, because eternal gospel, because whether you reject the gospel or you accept the gospel, its consequence is eternal. ನಾವು ನೋಡುತ್ತೇವೆ ಇದು ಯೇಸು ಕ್ರಿಸ್ತನ ಸುವಾರ್ತೆಯು ಅದು ನಿತ್ಯ ಸುವಾರ್ತೆ ಎಂಬುದಾಗಿ ಕರೆಯಲ್ಪಡುತ್ತೆ. ಯಾಕೆಂದ್ರೆ ನೀವು ಯೇಸು ಕ್ರಿಸ್ತನನ್ನ ಸ್ವೀಕರಿಸಿದರೆ ಅಥವಾ ತಿರಸ್ಕರಿಸಿದರೆ ಅದರ ಒಂದು ಪರಿಣಾಮವು ಅದು ನಿತ್ಯವಾಗಿರುತ್ತದೆ ಎಂಬುದಾಗಿ. But finally here Paul says, my gospel. ಕೊನೆಯದಾಗಿ ಇಲ್ಲಿ ಪೌಲನು ಅದನ್ನು ತಿಳಿಸುತ್ತಿದ್ದಾನೆ ಏನಂದ್ರೆ ಇದು ನಾನು ಸಾರುವ ಸುವಾರ್ತೆ, ನನ್ನ ಸುವಾರ್ತೆ ಎಂಬುದಾಗಿ.
In Romans he says, my God, ನನ್ನ ಸುವಾರ್ತೆ. ಇದು ನನ್ನ ಸುವಾರ್ತೆ ಈ ಪೌಲನು ತಿಳಿಸ್ಕೊಂಡ. See, God's gospel through Christ by grace, gospel of salvation has to become my salvation, my gospel. ಇದು ದೇವರಿಂದ ಬಂದಂತ ಯೇಸು ಕ್ರಿಸ್ತನ ನಿತ್ಯ ಸುವಾರ್ತೆಯು ಅದು ನನ್ನ ಸುವಾರ್ತೆ ಆಗಬೇಕು. Then only when it become your gospel, you will be able to joyfully, gladly, without fear, in the midst of suffering, proclaim this greatest news on the face of the earth. ಆಗಲೇ ಅದು ನನ್ನ ಸುವಾರ್ತೆ ಯಾವಾಗ ಆಗುತ್ತದೋ ಆಗ ನಾವು ಧೈರ್ಯದಿಂದ ಎಲ್ಲಾ ಕಷ್ಟದ ಸಮಯದಲ್ಲಿ ನಾವು ಧೈರ್ಯದಿಂದ ಸುವಾರ್ತೆಯನ್ನ ಸಾರುವವರಾಗಿರುತ್ತೇವೆ. These words that Paul wrote as his death will letter before he is dying, how Timothy might have read it. He might have trembled when he knew that Paul is finishing his work. He is going to be executed, beheaded. Now that responsibility is given to me. How do you think Timothy might have read it and taken this letter? ಈ ಒಂದು ಪತ್ರಿಕೆಯನ್ನ ಬರೆದಿರುವ ಪೌಲನು ಆತನು ತನ್ನ ಒಂದು ಕ್ರಿಸ್ತಿಯ ಹೋರಾಡಿ ಮುಗಿಸುವಂತನಾಗಿದ್ದಾನೆಂಬುದಾಗಿ ತಿಳಿಯುವಂತ ತಿಮೋತಿಯು ಅದನ್ನ ಯಾವ ಒಂದು ಮನೋಭಾವದಿಂದ ನಡುಕದಿಂದ ಓದಿರುತ್ತಾನೆಂಬುದಾಗಿ ನೀವು ನೆನೆಸುತ್ತೀರಿ. In closing, brothers and sisters, we are soldiers, we are athletes, we are farmer. Let us work hard, let us be diligent. A day will come, you and I will stand before the judgment seat of Christ. Let us hear, well done. Let us get the reward. Let us finish the race. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಈ ಒಂದು ಧ್ಯಾನದಿಂದ ನಾವು ನೋಡುತ್ತಾ ಇರುವಂತದ್ದೇನೆಂದ್ರೆ ನಾವು ಕ್ರಿಸ್ತಿಯ ಸೈನಿಕರಾಗಿದ್ದೇವೆ. ಅದೇ ರೀತಿಯಾಗಿ ನಾವು ಓಟಗಾರರಾಗಿದ್ದೇವೆ. ನೇಮಕವಾದಂತ ಓಟವನ್ನ ಸ್ಥಿರಚಿತ್ತದಿಂದ ನಾವು ಓಡುವಂತರಾಗಿದ್ದೇವೆ ಮತ್ತು ಕಷ್ಟವನ್ನ ಪಡುವಂತ ವ್ಯವಸಾಯದವನಾಗಿದ್ದೇವೆ ಎಂಬುದಾಗಿ ನಾವು ಯೇಸು ಕ್ರಿಸ್ತನ ನ್ಯಾಯಾಸನದ ಮುಂದೆ ನಾವು ನಿಲ್ಲುವಾಗ ನಾವು ಬಲಾನಂಬಿಗಸ್ತನಾದ ಒಳ್ಳೆ ಆಳು ನೀವು ಎಂಬುದಾಗಿ ನಾವು ಕೇಳುವವರಾಗಿರೋಣ. There's no lazy Christian. ಈ ಸೋಮಾರಿ ಕ್ರೈಸ್ತರು ಇರಬಾರದು. There's no nominal Christian. ನಾಮಿನಲ್ ಅಥವಾ ನಾಮಧೇಯವಾಗಿ ನಾವು ಇರುವಂತವರು ಕ್ರೈಸ್ತರಾಗಿರಬಾರದು. Let us transmit this, pass it on to faithful men who will be able to teach others also. ಇದನ್ನ ನಾವು ತಿಳಿಸುವುದಕ್ಕೆ ಬೋಧಿಸುವ ಶಕ್ತರಾದಂತ ನಂಬಿಗಸ್ತ ಮನುಷ್ಯರಿಗೆ ಇದನ್ನ ನಾವು ಹಸ್ತಾಂತರಿಸುವವರಾಗಿರೋಣ. Thank you for listening. May God richly bless you. ಕೇಳಿದ್ದಕ್ಕಾಗಿ ವಂದನೆಗಳು. ಈ ಒಂದು ವಾಕ್ಯದ ಅಧ್ಯಯನವು ನಿಮ್ಮನ್ನ ಹೆಚ್ಚಾಗಿ ಆಶೀರ್ವದಿಸುವುದಾಗಿರಲಿ.